ಈ ದೇಶ ನಡೀತಾ ಇರೋದು ಯಾರೋ ಅಪ್ಪನ ಮನೆ ದುಡ್ಡಿಂದ ಅಲ್ಲ. ಪ್ರಧಾನಮಂತ್ರಿಗಳು ಮನೆಯಿಂದ ತರ್ತಾ ಇಲ್ಲ, ಮುಖ್ಯಮಂತ್ರಿ ಮನೆಯಿಂದ ತರ್ತಾ ಇಲ್ಲ, ಒಬ್ಬ ಗೌರ್ಮೆಂಟ್ ಡಿ ಗ್ರೂಪ್ ನೌಕರರು ಮನೆಯಿಂದ ತರ್ತಾ ಇಲ್ಲ. ಯಾರೋ ನಿಮಗೆ CM ನ ಸೆಕ್ರೆಟರಿಯೇಟು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರು, ತಹಶೀಲ್ದಾರು, ಕಂದಾಯ ಅಧಿಕಾರಿ ಯಾರೂ ಮನೆಯಿಂದ ತರ್ತಾ ಇಲ್ಲ. ಎಲ್ಲರೂ ಬಳಸುತ್ತಿರುವುದು ನನ್ನ ನಿಮ್ಮ ತೆರಿಗೆಯ ಹಣ. ಇದೇ ಶಿಕ್ಷಣಕ್ಕೂ ಬಳಕೆ ಆಗ್ತಿರುವಂತದ್ದು ಇದೇ ತೆರಿಗೆ ಹಣ ಅಲ್ವೇ? ಪ್ರೊಫೆಸರ್ಗಳ ಸಂಬಳ ಎಷ್ಟು ಕಲಿಸ್ತಿರೋರ್ಗೆ ಅಲ್ವೇ? ರಿಜಿಸ್ಟ್ರಾರ್ಗೆ ಎಷ್ಟು, VC ಗೆ ಎಷ್ಟು, ಆ ಬಿಲ್ಡಿಂಗಿಗೆ ಎಷ್ಟು, ಅವ್ರ ಕರೆಂಟ್ ಎಷ್ಟು, ವಾಟರ್ ಬಿಲ್ ಎಷ್ಟು, ಇದಕ್ಕೆಲ್ಲ ಕೊಡ್ತಾರ. ಶಿಕ್ಷಣ ಮಂತ್ರಿ ಸಂಬಳ ಎಷ್ಟು, ಶಿಕ್ಷಣ ಮಂತ್ರಿ ಓಡಾಡ್ತಿರುವಂತ ಕಾರೊಂದು ದುಡ್ಡು ಯಾರ್ದು? ಎಲ್ಲವೂ ಪಿನ್ ಟು ಪಿನ್, ಪೈ ಟು ಪೈ ಯಾರ್ದ್ರೇ? ನಮ್ಮದ್ರೇ, ನಿಮ್ದ್ರೇ, ತೆರಿಗೆದಾರರ ಹಣ. ನೀವು ಹೋಗಿ ನಿಮ್ಮ ಮಗುಗೊಂದು ಚಾಕ್ಲೇಟ್ ಕೊಡಿಸಿ, ಅದಕ್ಕೆ ತೆರಿಗೆ ಆಡ್ ಆಗಿದೆ. ಡೈರೆಕ್ಟ್ ಟ್ಯಾಕ್ಸೇ ಕಟ್ಟಬೇಕು ಅಂತಿಲ್ಲ ಸರ್. ನಾವು ಬಿಡಿ ಸರ್, ಈ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರತಿ ವರ್ಷ ಫೈಲ್ ಮಾಡೋದು ತುಂಬಾ ಕಡಿಮೆ ಇದೀವಿ, ಅವ್ರು ಕಟ್ಕೋತಾರೆ, ನಾನು ತೆರಿಗೆ ಕಟ್ತಾ ಇಲ್ಲ ಅನ್ನೋಂಗಿಲ್ಲ ನಾವು. ನೀವು ಮಗುಗೊಂದು ಚಾಕ್ಲೇಟ್ ಕೊಡಿಸಿ, ಒಂದು ಡೈಪರ್ ತಗೊಳ್ಳಿ, ನಿಮ್ಗೊಂದು ಟೂತ್ ಪೇಸ್ಟ್ ಬ್ರಷ್ ತಗೊಳ್ಳಿ, ಒಂದು ಬ್ಲೇಡ್ ತಗೊಳ್ಳಿ, ಬಟ್ಟೆ ತಗೊಳ್ಳಿ, ಯು ಬೈ ಎನಿಥಿಂಗ್, ಯು ಬೈ ಎ ಹೌಸ್, ಎನಿಥಿಂಗ್ ನೀವೇನೇ ಮಾಡಿ, ಪೆಟ್ರೋಲ್ ಹಾಕ್ಸಿ, ನೀವು ತೆರಿಗೆ ಕಟ್ತಾ ಇದ್ರಿ ಅಷ್ಟೇ. ಈ ದೇಶದಲ್ಲಿ ಹುಟ್ಟಿದ ಅಂದ್ರೆ ಈ ದೇಶದ ತೆರಿಗೆದಾರ, ಗೌರವಾನ್ವಿತ ತೆರಿಗೆದಾರ ಅಂದ್ರೆ ಈ ದೇಶದ ಮಾಲೀಕ, ಪ್ರಭು. ಅದನ್ನ ಬಹಳ ಮುಖ್ಯವಾಗಿ ತಿಳ್ಕೊಬೇಕು. ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾನು ಪ್ರಧಾನ ಸೇವಕ. ಸೊ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಷ್ಟ್ರಪತಿಗಳಿಂದ ಹಿಡಿದು ಕೊಟ್ಟ ಕೊನೆಯ ಒಬ್ಬ ಡಿ ಗ್ರೂಪ್ ನೌಕರರವರೆಗೂ ಪ್ರತಿಯೊಬ್ಬರು ಸೇವಕರೇ. ಹೌದಾ? ಯಾರು ಸೇವಕರು? ಪ್ರಭುಗಳ ಸೇವಕರು. ಪ್ರಭುಗಳು ಯಾರು? ನಾವು ನೀವು. ಬಹಳ ಸಿಂಪಲ್ ಅಲ್ವಾ? ಇತ್ತೀಚೆಗೆ ನನ್ನ ಮಗು ಒಂದು ಶಾಲೆಗೆ ಹೋಗುತ್ತೆ. ಆ ಶಾಲೆನಲ್ಲಿ ನನ್ನ ಮಗು ಶಾಲೆಗೆ ಹೋದ ಮೊದಲ ದಿನನೇ, ಅದು ಕಾನ್ವೆಂಟ್ಗೆ ಅಥವಾ LKG ಹೋದಾಗ್ಲೇನೆ, ಅವರ ಕ್ಲಾಸ್ ರೂಮ್ನ CC ಕ್ಯಾಮ್ರಾಗನ್ನ ಪೇರೆಂಟ್ಸ್ ಮೊಬೈಲ್ಗೆ ಆ್ಯಪ್ ಮೂಲಕ ಕನೆಕ್ಟ್ ಮಾಡಿಸಿದ್ರು. ನನ್ನ ವೈಫ್ ನಂಗೆ ತೋರಿಸ್ತಾ ಇದ್ರು, ನೋಡಿ ನನ್ನ ಮಗು ಫಸ್ಟ್ ಡೇ ಹೋಗಿದೆ, ಕೂತಿದೆ, ನಿಂತಿದೆ, ಅದನ್ನು ಆಟ ಆಡಿಸ್ತಾ ಇದ್ದಾರೆ, ಈ ಥರದ್ದೆಲ್ಲ. ಹಾಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಎಲ್ಲವೂ, ವಿಶ್ವವಿದ್ಯಾಲಯ ಸೇರಿಸಿ, ಅಲ್ಲಿ ಪ್ರತಿ ಕ್ಲಾಸ್ ರೂಮ್ ನಲ್ಲೂ CC ಕ್ಯಾಮ್ರಾ ಹಾಕಿ ಆಡಿಯೋ ವಿಡಿಯೋ ಪ್ರಭುಗಳಾದ ನಮ್ಮ ಮೊಬೈಲ್ಗಳಿಗೆ, ಕಂಪ್ಯೂಟರ್ಗಳಿಗೆ, ಲ್ಯಾಪ್ಟಾಪ್ಗಳಿಗೆ ಯಾಕೆ ಬರ್ತಾ ಇಲ್ಲ? ನಾವು ನೋಡ್ಬೇಕ್ರಿ ಯಾವ ಕ್ವಾಲಿಟಿ ನೀವು ಪಾಠ ಮಾಡ್ತಾ ಇದೀರಿ ಅಂತ. ನೀವು ಹೆಂಗ್ರಿ ಪಾಠ ಮಾಡ್ತಾ ಇದೀರಿ? ನೀವು ಏನ್ ಕ್ವಾಲಿಟಿ ಮಾಡ್ತಾ ಇದ್ರಿ? ಪಾಠ ಮಾಡೋರ್ ಕ್ವಾಲಿಟಿ ಏನ್ರಿ? ಹೆಂಗ್ರಿ ಸೆಲೆಕ್ಟ್ ಆದ್ರಿ ನೀವೆಲ್ಲ? ನಾವು ಕೇಳ್ಬೇಕಲ್ವಾ ಪ್ರಶ್ನೆ ಇದು. ಈಗ ತಂತ್ರಜ್ಞಾನದ ಕಾಲದಲ್ಲಿ ಒಂದು ಸಣ್ಣ ಒಂದು ನರ್ಸರಿ ಸ್ಕೂಲೇ ಆ ಕ್ಲಾಸ್ ರೂಮ್ ನ ಆಕ್ಸೆಸ್ ನ ಮೊಬೈಲಿಗೆ ಕೊಡುತ್ತೆ, ಪೇರೆಂಟ್ ಮೊಬೈಲ್ಗೆ. ನೀವೇ ಕೊಡ್ತಾ ಇಲ್ಲ? ತೆರಿಗೆದಾರರ ಹಣ ಅಲ್ಲಲ್ರಿ? ನೀವ್ಯಾಕ್ರಿ ಕೊಡ್ತಾ ಇಲ್ಲ? ನೀವು ಹೆಂಗ್ ಪಾಠ ಮಾಡ್ತಾ ಇದೀರಿ? ನೀವು ಪಾಠ ಮಾಡ್ತಾ ಇದೀರಾ ಇಲ್ವಾ? ಕ್ಲಾಸ್ ಟೈಮಲ್ಲಿ ಏನ್ ಮಾಡ್ತಿದ್ದೀರಿ? ನೀವು ಪಾಠ ಮಾಡ್ತಿರೋ ಯೋಗ್ಯತೆ ಏನಿದೆ? ನಾವು ಕೇಳ್ಬೇಕಾ ಬೇಡವಾ? ಒಂದು, ದಯವಿಟ್ಟು ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ CC ಕ್ಯಾಮ್ರಾ ಹಾಕಿ, ಪ್ರತಿ ಕ್ಲಾಸ್ ರೂಮ್ಗೂ ಅಲ್ಲಿ ನಡೆಯೋ ಪಾಠ ಪ್ರವಚನಗಳು ಪ್ರತಿಯೊಬ್ಬರ, ಈ ದೇಶದ ಪ್ರತಿಯೊಬ್ಬರ ಮೊಬೈಲಿಗೂ ಯಾವುದೋ ಒಂದು ಆಪ್ ಮೂಲಕ, ಡ್ಯಾಶ್ ಬೋರ್ಡ್ ಮೂಲಕ ಬರಲೇಬೇಕು. ವಿ ವಾಂಟ್ ಅ ಡ್ಯಾಶ್ ಬೋರ್ಡ್ ಆಫ್ ಗವರ್ಮೆಂಟ್ ಕಾಲೇಜಸ್, ಸ್ಕೂಲ್ಸ್ ಇನ್ ಇಂಡಿಯಾ. ಇವತ್ತು ತಂತ್ರಜ್ಞಾನ ಎಷ್ಟು ಸುಧಾರಿಸಿದೆ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ, ಒಂದು ನರ್ಸರಿ ಸ್ಕೂಲ್ ಇವತ್ತು ಕೊಡ್ತೀರಿ ಆಕ್ಸೆಸ್ ಆಡಿಯೋ ವಿಡಿಯೋ. ಸರ್ಕಾರದ್ದು ಯಾಕೆ ಮಾಡ್ತಾ ಇಲ್ಲ? ಉದಾಹರಣೆಗೆ ಕೇಂದ್ರ ಸರ್ಕಾರದ್ದು ನೀವು ಗಮನಿಸಿರ್ಬೇಕು, ಏನೇ ಒಂದು ಹೊಸ ವಿಚಾರ ಆಯ್ತು ಅಂದ್ರೆ ನಿಮ್ಮ ಮೊಬೈಲಿಗೆ ಬಂದ್ಬಿಡುತ್ತೆ, ಪಟ್ ಅಂತ ಮೆಸೇಜ್ ಬರುತ್ತೆ. my.gov.in ಯಾವ್ದೋ ವೆಬ್ಸೈಟ್ ಇದೆ ತಾನೆ ಗೌರ್ಮೆಂಟ್, ಪಟ್ ಅಂತ ಬರುತ್ತೆ. ಸೊ ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿ, ಇಡೀ ದೇಶದಲ್ಲಿ ಏನೇನಾಗ್ತಾ ಇದೆ ಸರ್ಕಾರಿ ವರ್ಕ್ಸ್ಗಳು, ಸರ್ಕಾರದ ಕೇಳ್ತೇನೆ, ಖಾಸಗಿ ನಾನು ಕೇಳಕ್ ಹಾಕಿಲ್ಲ. ಯಾಕೆ ಹೇಳಿ? ಸರ್ಕಾರಕ್ಕೆ ನಾವು ರೀ ಮಾಲೀಕರು, ವಿ ಆರ್ ದಿ ಓನರ್ಸ್, ಪ್ರಭುಗಳು. ನಾವು ತೆರಿಗೆ ಕಟ್ತಾ ಇದೀವಿ. ಪ್ರಧಾನಮಂತ್ರಿಗಳಿಗೆ ವರ್ಷಕ್ಕೆ ಖರ್ಚಾಗುವ ಕೋಟಿಗಟ್ಟಲೆ ಹಣದಿಂದ ಹಿಡ್ಕೊಂಡು ಒಬ್ಬ ಡಿ ಗ್ರೂಪ್ ನೌಕರ ತೆಗೆದುಕೊಳ್ಳುವಂತಹ ಸಾವಿರಾರು ರೂಪಾಯಿ ಸಂಬಳದವರೆಗೂ ಕೊಡ್ತಿರೋರು ನಾವು ನೀವು. ಅವರ ಕಾರು ಭತ್ಯೆ, ನಮ್ಮ ಪ್ರಧಾನಿ ಮೋದಿಜಿ ವಿದೇಶಕ್ಕೆ ಹೋಗ್ಬೇಕಾದ್ರೆ ಬಳಸುವ ವಿಮಾನ, ಅದಕ್ಕೆ ವಿಮಾನಕ್ಕೆ ಹಾಕ್ಬೇಕಾಗಿರುವಂತ ಫ್ಯೂಯಲ್, ಅವ್ರು ಉಳ್ಕೊಳ್ಳೋ ಜಾಗ ಯಾರು ಕೊಡ್ತಿದ್ದಾರೆ? ಡಿ ಗ್ರೂಪ್ ನೌಕರ, ಆತನ ಸಂಬಳ ಭತ್ಯೆ ಇತ್ಯಾದಿ ಯಾರು ಕೊಡ್ತಿದ್ದಾರೆ? ನಮ್ DK ಶಿವಕುಮಾರ್ ಅವ್ರಿಗೆ ಯಾರು ಕೊಡ್ತಿದ್ದಾರೆ ಸಂಬಳ? ಅವರು ಇಡೀ ಈ ರಾಜ್ಯವನ್ನ, ಉದಾಹರಣೆ ಬಿಡದಿ ಟೌನ್ಶಿಪ್ ಮಾಡ್ತೀನಿ ತೋಟವ್ರೆ, ಯಾರು ದುಡ್ಡಲ್ಲಿ ಮಾಡ್ತಾರೆ? ನಮ್ ದುಡ್ಡು ನಿಮ್ ದುಡ್ಡಲ್ಲೇನ್ರಿ? ಸೊ ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ನಮಗೆ ದೇ ಆರ್ ಆನ್ಸರಬಲ್, ಉತ್ತರದಾಯಿತ್ವ ಇದೆ. ಹಾಗಾಗಿ ಇದೆಲ್ಲವನ್ನ ಟ್ರಾನ್ಸ್ಪರೆಂಟ್ ಮಾಡಿ, ಟೆಕ್ನಾಲಜಿ ಇರೋ ಕಾಲದಲ್ಲಿ ಎಲ್ಲರ ಮೊಬೈಲಿಗೆ ಬರಲಿ. ಒಬ್ಬ BBMP ಕಮಿಷನರ್ ಏನ್ ಮಾಡ್ತಿದ್ದಾರೆ? ಐ ವಾಂಟ್ ಟು ನೋ ಯಾರ್. 10 ಗಂಟೆಗೆ ಅವ್ರು ಬಂದ್ರ ಇಲ್ವಾ? ನಿಮ್ಮಲ್ಲಿ ಏನಿದೆ ಪಂಚಿಂಗ್ ಸಿಸ್ಟಮ್, ನನಗೆ ಹೆಂಗ್ರಿ ಗೊತ್ತಾಗಬೇಕು? ಅದು ನಿಮಗೆ ಗೊತ್ತಾಯ್ತು ಇಂಟರ್ನಲ್ಲಿ, ನನಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ಆಸ್ ಅ ಟ್ಯಾಕ್ಸ್ ಪೇಯರ್, ಆಸ್ ಓನರ್ ಆಫ್ ದಿಸ್ ಕಂಟ್ರಿ. ತಹಶೀಲ್ದಾರ್ ಬಂದ್ರ ಇಲ್ವಾ? DC ಬಂದ್ರ ಇಲ್ವಾ? ಡಿ ಗ್ರೂಪ್ ನೌಕರ ರಿಪೋರ್ಟ್ ಮಾಡ್ಕೊಂಡ್ರ ಇಲ್ವಾ? ಏನೇನ್ ಜಾಬ್ ಮಾಡ್ತಾ ಇದಾರೆ, ಏನ್ ನಡೀತಾ ಇದೆ ಅಲ್ಲಿ? ಸೀಕ್ರೆಟ್ ಏನಿದೆ? ಕೆಲವು ಸೀಕ್ರೆಟ್ ಬಿಟ್ಟು, ಯಾವ ಹೇಳಿ, ಡಿಫೆನ್ಸ್ ಇತ್ಯಾದಿ ಕೆಲವು ಬಹಳ ದೇಶದ ಕ್ರೂಷಿಯಲ್ ಆದಂತಹ ಬಹಳ ಗೌಪ್ಯವಾದ ಕೆಲವು ವಿಚಾರ ಇರ್ತಾವೆ, ಅವು ಬೇಡ, ನಾವು ಕೇಳೋದಿಲ್ಲ ಅವನ್ನ. ಆದ್ರೆ ಸಾರ್ವಜನಿಕವಾಗಿ ಮುಕ್ತವಾಗಿ ನೀವು ಉತ್ತರ ಕೊಡ್ಬೇಕಲ್ಲೇನ್ರಿ? ಅದಕ್ಕೆ ನೀವ್ ಯಾಕೆ ಇನ್ನೊಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿಲ್ಲ? ಯಾಕೆ ನಮ್ಗೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ನೀವು ನಮಗೆ ಲೆಕ್ಕ ಕೊಡ್ತಾ ಇಲ್ಲ? ಇದಕ್ಕೆ ಅವ್ರ ಉತ್ತರ ಇದೆ, ನನಗೆ ಗೊತ್ತಿದೆ. ಇದಕ್ಕೆ ಲೆಕ್ಕ ಇದೆ. ಪರ ನಿನಗೆ ಬುದ್ಧಿ ಇಲ್ಲ, ನಿನಗೆ ಈ ದೇಶದ ಏನೂ ಗೊತ್ತಿಲ್ಲ. RTI ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ ಇರೋದೇ ಇದಕ್ಕೆ ಕಣ. ಹೋಗ ರೈಟ್ ಟು ಇನ್ಫಾರ್ಮೇಶನ್ ಕೇಳ, ಹಾಕೋ ಕೊಡ್ತಾರೆ ಅಂತ. ನಾವು ಯಾಕೆ ಸ್ವಾಮಿ ಕೇಳ್ಬೇಕು ರೈಟ್ ಟು ಇನ್ಫಾರ್ಮೇಶನ್? ಟೆಕ್ನಾಲಜಿ ಇಲ್ದಿರೋ ಕಾಲದಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಬಂತು ಅಲ್ವೇ? ಇವಾಗೆಲ್ಲ ಮೊಬೈಲ್ ಕಾಲ, AI ಕಾಲ, ಆಂಡ್ರಾಯ್ಡ್ ಕಾಲ, iOS ಕಾಲ. ಸರ್ಕಾರದ ಎಲ್ಲಾ ಇಲಾಖೆದು ಆಲ್ಮೋಸ್ಟ್ ವೆಬ್ಸೈಟ್ಸ್ಗಳಿದಾವೆ. ಅವುಗಳನ್ನೆಲ್ಲ ಕರೆಕ್ಟ್ ಮಾಡಿ ಅದಕ್ಕೆ ವಿಡಿಯೋ ಬರಂಗ್ ಮಾಡಿ ನಮಗೆ ಕರೆಕ್ಷನ್ ಕೊಡಕ್ಕಾಗಲ್ವಾ? ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಸರ್ಕಾರಿ ನೌಕರರು ಇನ್ಕ್ಲೂಡಿಂಗ್ ಎಲ್ಲರೂ ಸರ್ಕಾರಿ, ಅವರು ಟೀಚರ್ಸ್ ಇಂದ ಹಿಡ್ಕೊಂಡು ಎನಿಬಡಿ, DC ಇಂದ ಹಿಡ್ಕೊಂಡು IAS, IPS, KS, KPS, ಹೂ ಎವರ್ ಇಟ್ ಈಸ್, ರೈಲ್ವೇಸ್, ಯಾರಾದ್ರೂ ಆಗಲಿ, ಡಿ ಗ್ರೂಪ್ ನೌಕರ ಯಾರು ಬೇಕಾದ್ರೂ ಆಗಲಿ, ಟೀಚರ್ಸ್
ಎನಿಬಡಿ ಅವರ ವ್ಯಾಲ್ಯೂಯೇಷನ್ ಯಾಕೆ ಮಾಡ್ತಾ ಇಲ್ಲ ನೀವು? ನಾನು ಒಂದು ಕಾರ್ಪೊರೇಟ್ ಕೆಲಸ ಮಾಡಿದ್ದು, ಥಾಮ್ಸನ್ ರಾಯ್ಟರ್ಸ್ ಅಂತ ಒಂದು ದೊಡ್ಡ ಕಂಪನಿ ಕೆಲಸ ಮಾಡ್ತಿದ್ದೆ ತುಂಬಾ ವರ್ಷಗಳಿಂದ. ನಾನು ಎಂ.ಕಾಮ್ ಆದ್ಮೇಲೆ ಪ್ರತಿ ಮಾರ್ಚ್ ಬಂದ್ರೆ ನಮಗೆ ಕೈಕಾಲು ನಡುತ್ತಾ ಇತ್ತು. ಯಾಕೆ ಗೊತ್ತಾ? ಅದು ನಮ್ಗೆ ಸಂಬಳ ಜಾಸ್ತಿ ಆಗೋ ಟೈಮ್. ಸಂಬಳ ಜಾಸ್ತಿ ಆಗೋ ಟೈಮ್ಗೆ ನೀನ್ ಯಾಕಪ್ಪ ಕೈಕಾಲು ನಡಬೇಕು, ಖುಷಿ ಪಡಬೇಕು, ಪಾರ್ಟಿ ಮಾಡಬೇಕು ಅಂತ. ಅದ್ರ ವಿಷಯ ಏನು ಗೊತ್ತಾ? ಕಾರ್ಪೊರೇಟ್ಸ್ ಸುಮ್ಮನೆ ದುಡ್ಡು ಕೊಡ್ತಾ ಇರಲಿಲ್ಲ, ಸುಮ್ಮನೆ ಸಂಬಳ ಜಾಸ್ತಿ ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಒಂದು ರೇಟಿಂಗ್ ಇತ್ತು ಥಾಮ್ಸನ್ ರಾಯ್ಟರ್ಸ್ ಅಲ್ಲಿ, ಈಗ ಹೆಂಗಿದೆಯೋ ಗೊತ್ತಿಲ್ಲ. 3.5 ಮೇಲ್ ಬಂತು ಅಂದ್ರೆ ಅವನಿಗೆ 12% ಸಂಬಳ ಜಾಸ್ತಿ ಆಗುತ್ತೆ ವರ್ಷಕ್ಕೆ. 3.5 ಮೇಲ್ ಬಂದ್ರೆ ರೇಟಿಂಗು, ಆನ್ಯುವಲ್ ರೇಟಿಂಗು. 3.5 ಕೆಳಗಡೆ ಬಂತು ಅಂದ್ರೆ 8%, 3 ಕೆಳಗಡೆ ಅಂದ್ರೆ 4%, ಹಿಂಗೆಲ್ಲ ಇರೋದು. ಸೊ ರೇಟಿಂಗು ಟ್ರಾನ್ಸ್ಪರೆಂಟ್ ಆಗಿ ಎಲ್ರಿಗೂ ಸಿಗೋದು. ನನ್ನ ರೇಟಿಂಗ್ ಅವ್ರಿಗೂ ಸಿಗೋದು, ಎಕ್ಸೆಲ್ ಬಂದ್ಬಿಡೋದು. ಮತ್ತೆ ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದೆ ಅಂತಲೂ ಬರೋದು. ನೀನು ಈ ಕೆಲಸ ಇಲ್ಲಿ ಮಾಡಿದ್ಯಾ, ಇದು ಒಳ್ಳೆ ಕೆಲಸ ಮಾಡಿದಕ್ಕೆ ಈ ರೇಟಿಂಗ್ ಜಾಸ್ತಿ ಆಯಿತು, ಇದು ನೋಡಿ ತಪ್ಪು ಮಾಡಿದಕ್ಕೆ ಇದು ಕಡಿಮೆ ಆಯಿತು, ನಿನ್ನ ಬಿಹೇವಿಯರ್ ಇದು ಸರಿಯಿಲ್ಲ, ಪಂಕ್ಚುಯಾಲಿಟಿ ಇದಿರಲಿಲ್ಲ, ವರ್ಕ್ ಕ್ಲೈಂಟ್ ಜೊತೆಗೆ ಮಾತಾಡಬೇಕು ಈ ತಪ್ಪು ಮಾಡಿದೆ, ಇದೆಲ್ಲ ಬರ್ತಾ ಇತ್ತು. ಎಲ್ಲ ಲೆಕ್ಕ ಹಾಕಿ ಓವರ್ ಆಲ್ ನಿನ್ನ ರೇಟಿಂಗು ಸೈಂಟಿಫಿಕ್ ರೇಟಿಂಗ್ ಇಷ್ಟು ಅಂತ ಬರೋದು. 3.5 ಮೇಲೆ ಬಂದರೆ 12% ಅಂತ ಫುಲ್ ಖುಷಿ ಪಡೋರು. ಕಮ್ಮಿ ಬಂತು ಅಂದರೆ ಕರೆದು ವಾರ್ ಮಾಡೋರು ಅಫಿಷಿಯಲ್ ಆಗಿ. ನೋ ಯು ಶುಡ್ ನಾಟ್ ಹ್ಯಾವ್ ಡನ್ ದಿಸ್, ಇದು ಹೀಗೆ ಮಾಡಬೇಕಿತ್ತು ಅಂತ ಹೇಳೋರು. ಕೊನೆಗೊಂದು ಡೈಲಾಗ್ ಹೇಳೋರು, ನಿಮ್ಗೆ ತುಂಬ ತೊಂದರೆ ಇದ್ರೆ ಬಿಟ್ಟೋಗಿ ಅಂದ್ಬಿಡೋರು. ಅಂದರೆ ಬೇರೆ ನೋಡ್ಕೊಳ್ಳಿ ಅಂತ ಅಫಿಷಿಯಲ್ ಆಗಿ ಹೇಳ್ಬಿಡೋರು ಅವರು. ಯು ಕ್ಯಾನ್ ಲುಕ್ ಫಾರ್ ಅದರ್ ಜಾಬ್ಸ್, ನೋ ಯು ವಿಲ್ ಹ್ಯಾವ್ ಸಮ್ ಅದರ್ ಜಾಬ್, ಹಿಂಗೆ ಹೇಳ್ಬಿಡೋರು. ಅಂದರೆ ನೀನು ಪರ್ಮನೆಂಟ್ ಊಟ ಹೊಡ್ಕೊಂಡು ಕೂತಿದ್ಯಾ ಅಂತ ಅಲ್ಲ ಗುರು, ನಿನ್ನ ರೇಟಿಂಗ್ ಏನು? ಈಗ 7ನೇ ವೇತನ ಆಯೋಗ, 6ನೇ ವೇತನ ಆಯೋಗ, 8ನೇ ವೇತನ ಆಯೋಗ, ಓಲ್ಡ್ ಪೆನ್ಷನ್ ಸ್ಕೀಮು, ನ್ಯೂ ಪೆನ್ಷನ್ ಸ್ಕೀಮ್ ಏನೋ ಕೇಳ್ತಿರಲ್ವಾ? ನಿಮ್ಮ ರೇಟಿಂಗ್ ನಾವು ಕೇಳಬೇಕಲ್ವಾ? ಅಲ್ವನ್ರಿ? ಹೇಳಿ ಮಿಸ್ಟರ್ ಅಂಡ್ ಮಿಸಸ್ ಗೌರ್ಮೆಂಟ್ ಎಂಪ್ಲಾಯೀಸ್, ನಿಮ್ಮ ರೇಟಿಂಗ್ ನಾವು ಕೇಳಬೇಕಲ್ಲನ್ರಿ? ನಿಮ್ಗೆ 7ನೇ ವೇತನ ಆಯೋಗ, 8ನೇ ವೇತನ ಆಯೋಗ ಕೊಡ್ತಾ ಇರೋದೇನು ಪ್ರಧಾನಮಂತ್ರಿಗಳ? ನಾನು ರೀ, ನನ್ನಂತ ಕೋಟ್ಯಾಂತರ ಜನ ಈ ದೇಶ ತೆರಿಗೆದಾರರು. ನಿಮ್ಮ ಕ್ವಾಲಿಟಿ ಏನು? ಬಂದಾಗಿಂದ ನಿಮ್ ರೇಟಿಂಗ್ ಆಗಿದೆಯಾ? ವ್ಯಾಲ್ಯೂಯೇಷನ್ ಆಗಿದೆಯಾ? ಆನ್ಯುವಲಿ ಯಾಕೆ ನಿಮ್ಗೆ ವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ ಯಾರು? ವ್ಯಾಲ್ಯೂಯೇಷನ್ ಬರಬೇಕು, ಅವ್ರು ರಿಪೋರ್ಟ್ ಆಗಬೇಕು. ನೋಡಿ, XYZ ತಹಶೀಲ್ದಾರ್ ಇವರ ರೇಟಿಂಗು ಬರೀ ಇಷ್ಟೇ, ಅಕೌಂಟ್ ಸ್ಟ್ಯಾಂಡರ್ಡ್ ಇಷ್ಟು ಈ ರೇಟಿಂಗು, ವರ್ಕ್ ಎಫಿಷಿಯನ್ಸಿ ಎಷ್ಟು, ಜನರ ಜೊತೆಗೆ ಮಿಡಿದ ಎಷ್ಟು, ಮಾಡಿದ ಕೆಲಸ ಎಷ್ಟು, ಪಂಕ್ಚುಯಾಲಿಟಿ ಎಷ್ಟಿತ್ತು, ಪಬ್ಲಿಕ್ ಮನಿನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿದಷ್ಟು ಎಲ್ಲನೂ ರೇಟಿಂಗ್ ಮಾಡಬೇಕಲ್ವಾ? ಗೊತ್ತಾಗ್ತಿದ್ಯಾ? ಈ ದೇಶದ ಸಾಲ ಇಷ್ಟಿದೆ, ಅದೆಷ್ಟೋ ಬಿಲಿಯನ್, 200 ಲಕ್ಷ ಕೋಟಿ ಅಂತ, 200 ಪ್ಲಸ್ ಲಕ್ಷ ಕೋಟಿ ಎಷ್ಟು ಅಂತ ನನಗೆ ಲೆಕ್ಕಕ್ಕೆ ಬರ್ತಾರೆ. ನಾನು ಕಾಮರ್ಸ್ ಸ್ಟೂಡೆಂಟ್, ನನಗೆ ಅದು ಊಹಿಸಕ್ಕಾಗ್ತಿಲ್ಲ. ದೊಡ್ಡವ್ರು ಯಾರನ್ನ ಹೇಳಿ, ಅದನ್ನು ಗೊತ್ತಿರೋರು, ಪ್ರಜ್ಞಾವಂತರು. ಆ ಸಾಲ ಕಟ್ಟಬೇಕಾಗಿರೋರು ನಾವು ರೀ. ಬಜೆಟ್ ಮಾಡ್ತದೆ ಪ್ರತಿ ವರ್ಷ, ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಆ ಬಜೆಟ್ ಅಲ್ಲಿ ಬರುವಂತ ಇನ್ಕಮ್ಗಳಿದ್ದಾರೆ ಕೊಡ್ತಿರೋರು ಯಾರು? ನಾವು ರೀ. ನಮಗೆ ಯಾಕ್ರಿ ಇಲ್ಲ ಡ್ಯಾಶ್ ಬೋರ್ಡು, ನಮ್ಗೆ ಯಾಕ್ರಿ ಇಲ್ಲ ಅಕೌಂಟ್ಸು, ನಮ್ಗೆ ಯಾಕ್ರಿ ಇಲ್ಲ ರಿಪೋರ್ಟಿಂಗು? ಇವ್ರು ರಿಪೋರ್ಟ್ ಮೀ ಯಾರ್? ಮೊನ್ನೆ ಒಬ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಗೌರವಾನ್ವಿತ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರೆ, ಒಂದು RTI ಕಾರ್ಯಕರ್ತನದೊಂದು ಕೇಸ್ ಬಂತು ಸುಪ್ರೀಂ ಕೋರ್ಟ್ ಅಲ್ಲಿ. ಇದಿದೆ ನೋಡಿ, ನೀವು ಚೆಕ್ ಮಾಡಬಹುದು, ಸಿಗ್ತದೆ. RTI ಕಾರ್ಯಕರ್ತನ ಕೇಸ್ ಬಂದಾಗ ಸುಪ್ರೀಂ ಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿಗಳು ಒಂದು ಮಾತು ಹೇಳಿದ್ರು. ಬಹಳ ಜನ RTI ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋರ್ದು ಇದು RTI ಅಂತ ಒಂದು ವಸೂಲಿ ದಂಧೆ ಆಗಿದೆ, ವಸೂಲಿ ದಂಧೆ ಆಗ್ಬಿಟ್ಟಿದೆ. ಇದು ಹೋಗ್ತೀರಾ RTI ಆಗ್ತೀರಾ, ತಗೋತೀರಾ, ಅವ್ರು ಯಾರಿಗೂ ಎದುರಿಸ್ತೀರಾ, ಈ ಥರದ್ದು ಏನೇನೋ ಮಾತಾಡಿದ್ರು ಅವರಲ್ಲಿ. ಆದ್ರೆ RTI ಅಂತ ಇರೋದಕ್ಕೆ ತಾನೇ ಇವರು ಅದನ್ನ ಹಾಕಿ ಬೆದರಿಸ್ತಾರೆ, ಅದನ್ನ ದುರುಪಯೋಗ ಪಡಿಸ್ಕೋತಾರೆ ಅಂತಿರೋದು. ಸೊ ನಾವು ಸರ್ಕಾರದ ಅಂದ್ರೆ ನಮ್ಮ ಸರ್ಕಾರ ಅಂದ್ರೆ ನಾವು ನಾವು ಕಟ್ತಾ ಇರೋ ತೆರಿಗೆ ದುಡ್ಡು ಏನೇನು ಆಗ್ತಾ ಇದೆ ಅಂತ ಕೇಳಕ್ಕೆ ನಾವ್ ಯಾಕೆ ಅಪ್ಲಿಕೇಶನ್ ಹಾಕಬೇಕು? RTI ಯಾಕೆ ಅದನ್ನ 10 ರೂಪಾಯಿ ಫಾರ್ಮ್ ತಗೋಬೇಕಂತೆ, ಬರೀಬೇಕಂತೆ, DDನ ಪೋಸ್ಟಲ್ ಆರ್ಡರ್ ತಗೋಬೇಕಂತೆ, ಕಳಿಸ್ಬೇಕಂತೆ, ಈ ಇಲಾಖೆ ಎಲ್ಲರೂ ಅವ್ರಿಗೆ ಬರೀತಾರಂತೆ, ಅವ್ರ ಇಲಾಖೆ ಎಲ್ಲರೂ ಅವ್ರಿಗೆ ಬರೀತಾರಂತೆ. ಇವ್ರು ಯಾರು ಕೊಡ್ಲಿಲ್ಲ ಅಂದ್ರೆ ಅದಕ್ಕೊಂದು ಅಪೀಲಿಂಗ್ ಬೋರ್ಡ್ ಇದೆ, ಅಪೀಲಿಂಗ್ ಬೋರ್ಡ್ ಹೋಗ್ಬೇಕು, ಅದಕ್ಕೊಬ್ರು ಕೋರ್ಟ್ ಇದೆ. ಯಾಕೆ ವೈ ಆಲ್ ದೀಸ್? ಇದಿಷ್ಟು ಮತ್ತಾಗ್ತಿರೋದು ಯಾರ ದುಡ್ಡಲ್ಲಿ? ನಮ್ಮ ದುಡ್ಡಲ್ಲೇ. ತಿರ್ಗಾ RTI ಇಡೀ ಸಿಸ್ಟಮ್ ವರ್ಕ್ ಆಗ್ತಿರೋದು ನಮ್ಮ ದುಡ್ಡಲ್ಲೇ. ಮತ್ತೆ ಅದರ ಬದಲು ಇಷ್ಟು ಹಣವನ್ನ ಒಂದ್ ಕಡೆ ಕ್ರೋಢೀಕರಿಸಿ ಒಂದು ಆ್ಯಪ್ ಡೆವಲಪ್ ಮಾಡಿಸಿ, ಇದೆ ನಿಮ್ಮಲ್ಲಿ ಆಲ್ರೆಡಿ mygov.in. ಈಗ ಮೊನ್ನೆ ನನಗೊಂದು ಸಂದೇಶ ಬಂತು, ಏನೋ ಇಡೀ ದೇಶದ ಯಾವುದೋ ಒಂದು ಅಲರ್ಟು ಟಣ್ಣು ಎಲ್ಲರೂ ಮೊಬೈಲ್ಗೂ ಒಟ್ಟಿಗೆ ಬಂತು. ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೆ, ನನ್ನ ಮೊಬೈಲ್ಗೂ ಸೇಮ್ ಟೈಮ್ ಬಂತು, ನಮ್ಮ ಕ್ಯಾಮರಾಮನ್ ಟೈಮ್ಗೂ ಅದೇ ಬಂತು, ನಮ್ಮ ಲೈಟ್ ಹುಡುಗನ ಟೈಮ್ಗೂ, ನಮ್ಮ ಲೈಟ್ ಮೊಬೈಲ್ಗೂ ಅದೇ ಟೈಮ್ ಬಂತು, ಮುಂದೆ ಸಂದರ್ಶನ ಕೊಡ್ತಾ ಇದ್ದಂತ ಗಣ್ಯರಿಗೂ ಅದೇ ಟೈಮಲ್ಲಿ ಬಂತು. ಎಲ್ಲರೂ ಒಂದೇ ಸಲ ಮೊಬೈಲ್ ಬಂತು, ನೋಡ್ರೆ ದೇಶದ ಯಾವುದೋ ಅಲರ್ಟ್ ಬಂದಿದೆ ನೋಡಿ ಅಂತ. ಅಷ್ಟು ಅಲರ್ಟ್ ಕಳಿಸ್ತೀರಿ ಪ್ರತಿ ದಿನ, ಪ್ರತಿ ಕ್ಷಣ, ಅಥವಾ ಎವ್ರಿ ಡೇ ಮುಗಿಯೋಷ್ಟರಲ್ಲಿ ಅಟ್ ದಿ ಎಂಡ್ ಆಫ್ ದಿ ಡೇ ಈ ದೇಶದಲ್ಲಿ ಒಟ್ಟು ಎಷ್ಟು ಖರ್ಚಾಯ್ತು, ಪ್ರಧಾನಮಂತ್ರಿಗಳ ಖರ್ಚು ಎಷ್ಟು ಬಂತು, ಮುಖ್ಯಮಂತ್ರಿಗಳ ಖರ್ಚು ಎಷ್ಟು ಬಂತು, ಒಬ್ಬ ಸಚಿವನಿಗೆ ಎಷ್ಟು ಬಂತು, ಶಾಸಕನಿಗೆ ಎಷ್ಟು ಖರ್ಚು ಬಂತು, ಇನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಬನ್ನಿ, ಇಲ್ಲಿ ಹೊಸಕೆರೆಹಳ್ಳಿ, ಬೆಂಗಳೂರಿನ ಹೊಸಕೆರೆಹಳ್ಳಿ ಒಂದು ಫ್ಲೈಓವರ್, ಒಂದು 4 ಕಂಬ ಹಾಕಿ ಮೇಲ್ಗಡೆ ಫ್ಲೈಓವರ್ ಹಾಕಕ್ಕೆ 5-6 ವರ್ಷ ಮಾಡಿದ್ರು ಅವ್ರು. ಅದನ್ನ ಯಾಕೆ ಅಷ್ಟು ಡಿಲೇ ಆಯ್ತು? ಅದನ್ನ ಟೆಂಡರ್ ಯಾರಿಗೆ ಕೊಟ್ರೆ ಗೊತ್ತಾಗ್ತಿದ್ಯಾ? ಆ ಟೆಂಡರ್ ಅವ್ರಿಗೆ ಯಾಕೆ ಕೊಟ್ರೆ? ಅವ್ರು ಕೊಡಕ್ ಮುಂಚೆ ಯಾರ್ಯಾರು ಕಾಂಪಿಟೇಟರ್ಸ್ ಇದ್ರು ಆ ಟೆಂಡರ್ ಇದರಲ್ಲಿ, ಅವ್ರಿಗೆ ರಿಜೆಕ್ಟ್ ಮಾಡಿ ಇವ್ರಿಗೆ ಕೊಡಕ್ ಕಾರಣ ಏನು? ಇದೆಲ್ಲ ನನಗೆ ಆನ್ಲೈನ್ ಅಲ್ಲಿ ಯಾಕೆ ಬರ್ತಾ ಇಲ್ಲ? ನಾವು ಓನರ್ ರೇ, ನಮ್ ಕೇಳ ಹಕ್ಕಿದೆ. ಯಾಕಂದ್ರೆ ಒಂದು ಕಂಪನಿ CEO ಗೊತ್ತಾಗ್ತಿದ್ಯಾ, ದಿನ ರಿಪೋರ್ಟ್ ತರ್ಸ್ಕೊತಾನೆ ತಾನೆ. ರಿಪೋರ್ಟ್ ತರ್ಸ್ಕೊಂಡು ಏನಾಯ್ತು, ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರು, ಪರ್ಚೇಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರು, ಇದೆಲ್ಲ ಕೇಳ್ತಿರ್ತಾನೆ. ಸೊ ನಮ್ಗೆ ಯಾಕೆ ರಿಪೋರ್ಟ್ ಬರ್ತಾ ಇಲ್ಲ? ಒಂದು ರೂಲ್ ಇದೆ, ತಗೊಂಡೋಗ್ಬಿಟ್ಟು ಯಾವ್ದೋ ಪಬ್ಲಿಕ್ ವರ್ಕ್ ನಡೀತಾ ಇರೋ ಜಾಗದಲ್ಲಿ ಒಂದು ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತ ಹಾಕಿದಿರಾ?
ಅಥವಾ ನಾವ್ ಯಾಕೆ ಅಲ್ಲೋಗಿ ಆ ಜಾಗದಲ್ಲಿ ಹೊಸಕಿರಳ್ಳಿ ಫ್ಲೈಓವರ್ ಹತ್ರ ಏನ್ ನಡೀತಾ ಇದೆ ಯಾರಿಗಾಗಿದೆ ಅಂತ ನಾನು ಯಾಕೆ ಹೊಸಕಿರಳ್ಳಿ ಫ್ಲೈಓವರ್ ಹತ್ರ ನಿಂತ್ಕೊಂಡು ನೋಡ್ಬೇಕು? ನಾನು ಅಲ್ಲಿ ಟ್ರಾಫಿಕ್, ಮಣ್ಣು, ಮಸಿ, ಧೂಳು, ಅಲ್ಲೇ ನಿಂತ್ಕೊಂಡ್ರೆ ನೋಡ್ಬೇಕು? ಅದು ಅರ್ಧ ಓಡ್ ಹಾಕಿರ್ತಾರೆ, ಅರ್ಧ ತಗೊಂಡಾಗ ಆ ಮೂಲೆಗೆ ಬಿಸಾಕಿರ್ತಾರೆ. ಎಷ್ಟೋ ಜನ ಹಾಕದೇ ಇಲ್ಲ, ರೂಲೇ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಮೇಕ್ ಇಟ್ ಆನ್ಲೈನ್, ಗಿವ್ ಮಿ ಎ ಡ್ಯಾಶ್ ಬೋರ್ಡ್, ಗಿವ್ ದಿಸ್ ಕಂಟ್ರಿ ಎ ಡ್ಯಾಶ್ ಬೋರ್ಡ್ ಆಫ್ ಪಬ್ಲಿಕ್ ವರ್ಕ್ಸ್ ಅಂಡ್ ಪಬ್ಲಿಕ್ ಡಿಪಾರ್ಟ್ಮೆಂಟ್ ನ ಪ್ರತಿಯೊಬ್ಬರು, ಪ್ರಧಾನ ಮಂತ್ರಿಗಳಿಂದ ಹಿಡಿದು ಡಿ ಗ್ರೂಪ್ ನೌಕರರಿಗೂ ಮುಖ್ಯಮಂತ್ರಿವರೆಗೂ ಪ್ರತಿಯೊಬ್ಬರಿಗೂ ಕೊಡಿ. ಏನಾಗ್ತದೆ? ನಮ್ಮ ಶಾಸಕರು ಏನ್ರಿ ಮಾಡ್ತಾ ಇದಾರೆ? ಓಟ್ ಹಾಕಿದಿಲ್ಲನ್ರಿ, ಏನ್ರಿ ಮಾಡ್ತಾರೆ? ಪಬ್ಲಿಕ್ ಮನಿ ತಗೋತಾ ತಾನೆ ಅವರು. ಏನ್ ಮಾಡ್ತಿದ್ದಾರೆ? ತಹಶೀಲ್ದಾರ್ ಏನ್ ಮಾಡ್ತಿದ್ದೀರಿ? ಶಿರಸ್ತೇದಾರ್ ಏನ್ ಮಾಡ್ತಿದ್ದೀರಿ? BBMP ಏನ್ ಮಾಡ್ತಿದ್ದೀರಿ? GBA DC ಸರ್ ಏನ್ ಮಾಡ್ತಾ ಇದ್ರಿ? ಯು ಆರ್ ಆನ್ಸರಬಲ್ ಅಲ್ವಾ? ಇದೆಲ್ಲವನ್ನ ಡ್ಯಾಶ್ ಬೋರ್ಡ್ ಮಾಡಿ ನಮಗೆ ಕೊಟ್ರೆ, ಓ ಈಗ ಆಗ್ತಾ ಇದೆ, ಇಲ್ಲಿ ಈ ವರ್ಕ್ ನಡೀತಾ ಇದೆ, ಇಲ್ಲಿ ಆ ವರ್ಕ್ ನಡೀತಾ ಇದೆ, ಶಿಕ್ಷಣ ಇಲಾಖೆಯಲ್ಲಿ ಇವ್ರು ಹಿಂಗ್ ಪಾಠ ಮಾಡ್ತಾ ಇದ್ದಾರೆ, GBA ನಲ್ಲಿ ಇದು ಹಿಂಗ್ ನಡೀತಾ ಇದೆ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಇದು ನಡೀತಾ ಇದೆ. ಸೀಕ್ರೆಟ್ ಏನಿದೆ? ನೀವು ಮಾತಾಡದ ಪಬ್ಲಿಕ್ ತಿಳಿಸದೆ ಮಾತಾಡುವಂತ ಸೀಕ್ರೆಟ್ ಏನಪ್ಪ ಇದೆ? ಅದಕ್ಕೆ ಹೇಳ್ತಾ ಇರೋದು, ಕಾನ್ಫಿಡೆನ್ಷಿಯಲ್ ಇರೋದನ್ನ ಕೊಡಬೇಡಿ, ನಾನು ಅದನ್ನೇ ಕೊಡಬೇಡಿ. ಸೊ ಗಿವ್ ಅಸ್ ಎ ಡ್ಯಾಶ್ ಬೋರ್ಡ್. ಏನೇನು ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ ಅದೆಲ್ಲವನ್ನ ನನಗೆ ತಿಳ್ಕೊಳ್ಳುವಂತ ಹಕ್ಕು ನನಗೆ ಕೊಡಿ. ನಮ್ಮ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ? 80% ಜನ ನಾವು ಸರಿ ಇಲ್ಲ ರೀ, ಅವ್ರಿಗೆ ಹೆಂಗ್ರಿ ಗೊತ್ತಾಗತ್ತೆ? ಅವ್ರಿಗೇನು ಗೊತ್ತಾ? ಅವ್ರು ಎಲ್ರಿ ಕೇಳ್ತಾರೆ, ಕೇಳಕ್ಕೆ ಎದ್ದಿರೋನು ಮಲಗಿಸ್ಬಿಡ್ತೀವಿ ನಾವು. ಹಂಗಾಗ್ಬಾರ್ದಲ್ವಾ? ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ನೀನು ಜನ ಸಾಮಾನ್ಯ ಅಲ್ಲ, ನೀನು ಜನ ಅಸಾಮಾನ್ಯ. ನೀನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀನು ಗೌರ್ಮೆಂಟ್ ಇರೋರಿಗೆ. ಪ್ರತಿಯೊಬ್ಬರು ಕಾರು ನಿನ್ನ ಹಣ, ನಿನ್ನ ಬೆವರಿನ ಹಣ ಅದು. ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆಫೀಸು ನಿನ್ನಿಂದ ಹೋಗ್ತಾ ಇರೋದು. ನೀನು ಅಸಾಮಾನ್ಯ ಅಲ್ವೇ ಅಲ್ಲ, ನೀನು ಅಸಾಮಾನ್ಯ. ನೀನು ಹೇಳಿ ಅಟ್ಲೀಸ್ಟ್ ಅವ್ನಿಗೆ ಗೊತ್ತಾಗತ್ತೆ, ಹೌದಪ್ಪ ಹೌದು, ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಬೇಕು, ನನಗೆ ಗೊತ್ತಾಗಬೇಕು ಅಂತ. ಆಮೇಲೆ ಅವ್ನಿಗೇನು ಬೇಕು ಅನ್ನೋದು ಬರುತ್ತೆ ಅಲ್ವಾ? ಇವಾಗ ನನಗೆ ಹಾಸ್ಪಿಟ್ಲ್ ಇಲ್ಲ, ನನ್ನ ಸ್ಕೂಲ್ ಇಲ್ಲ, ಓಡಾಡಕ್ಕೆ ಕಷ್ಟ, ಇಷ್ಟೆಲ್ಲ ಇಟ್ಕೊಂಡು ನಾನು ದೊಡ್ಡ ವಾಟ್ಸಪ್ ಯೂನಿವರ್ಸಿಟಿ PhD ತಗೊಂಡ್ಬಿಟ್ಟಿರ್ತಾರೆ ತುಂಬಾ ಜನ. ನಿಮ್ಗೆ ಗೊತ್ತೇನ್ರಿ ಅಲ್ಲಿ ಹಿಂಗ್ ಮಾಡಿದೀವಿ, ನಿಮ್ಗೆ ಆರ್ಮಿ ಗೊತ್ತಾ ಹಿಂಗ್ ಮಾಡಿದ್ವಿ, ಇನ್ನೇನೋ ಗೊತ್ತಾ ನಿಮ್ಗೆ, ಸ್ಯಾಟಲೈಟ್ ಬಿಟ್ಟು ಗೊತ್ತಾ, ನಾವು ಇಂಡಿಯಾ ಫಸ್ಟ್ ಮಾರ್ಸ್ಗೆ ಹೋಗಿದ್ದೀವಿ. ಕರೆಕ್ಟಪ್ಪ, ಇಲ್ಲಿ ನನ್ನ ಮಗುಗೆ ಇದು ಪ್ರಾಬ್ಲಮ್ ಇದೆ, ಇಲ್ಲಿ ಕೊಳಚೆಯಲ್ಲಿ ಓಡಾಡ್ತಾ ಇದ್ದೀವಿ. ವಿ ಡೋಂಟ್ ವಾಂಟ್ ಆಲ್ ದೋಸ್ ಬಿಗ್ ಥಿಂಗ್. ಎಸ್, ಅದು ಬೇಕದು ಕರೆಕ್ಟು, ಬಟ್ ಇದು ಮುಖ್ಯ ಅಲ್ವಾ? ಫಸ್ಟ್ ಹಣ ಹೂಡಿಕೆ ರಾಜಕೀಯನ ತೆಗೀರಿ, ಒಳ್ಳೊಳ್ಳೆ ವರ್ಕರ್ಸ್ ಬರಬೇಕು, ವಿಚಾರವಂತರು ಬರಬೇಕು ಇಲ್ಲಿ. ಅವನು ನೆಕ್ಸ್ಟ್ ನಾನು 5 ವರ್ಷದಲ್ಲಿ ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ, ಯಾವ ರೀತಿ ನಿಮಗೆ ಆನ್ಸರಬಲ್ ಆಗಿರ್ತೀನಿ, ನಾಳೆ ನಾನು ಸರಿ ಕೆಲಸ ಮಾಡಿಲ್ಲ ಅಂದರೆ ನೀವು ನನ್ನ ಕಿತ್ತಾಕುವಂಥ ಒಂದು ಬರಬೇಕು, ಆ ಥರ ಒಂದು ಪರಿಸ್ಥಿತಿ ಬರಬೇಕು. ಇದನ್ನ ಹೇಳ್ತಾ ಇದೀವಿ ಅಷ್ಟೇ. ನಿಮಗೂ ಅದೇ ಬೇಕಾದ್ರೆ, ನನಗೂ ಅದೇ ಬೇಕಾದ್ರೆ, ಎಲ್ರಿಗೂ ಅದೇ ಬೇಕಿರೋದು. ಅದನ್ನ ತರೋಣ ನಾವು ಅಂತ. ಅದನ್ನ ತರಬೇಕು ಅಂದರೆ ನೀವು ಮತ್ತೆ ಹಳೆ ರೂಟಲ್ಲಿ ಹೋದರೆ ಆಗಲ್ಲ. ಆ ತರೋದಕ್ಕೆ ನಾನು 50 ಕೋಟಿ 100 ಕೋಟಿ ಹಾಕ್ಬಿಟ್ಟು ನಾಳೆ ನೀವು ನನ್ನ ಕಿತ್ತಾಕಿ ಅಂದರೆ ನಾನು ಯಾಕೆ ಒಪ್ಕೋತೀನಿ? 5 ವರ್ಷ ನಾನು ರೋಲ್ ಮಾಡ್ತೀನಪ್ಪ ಅಂತಾನೆ ಹೇಳ್ತೀನಿ. ನಾಳೆ 5 ಪಾಯಿಂಟ್ ಓಟ್ ಹಾಕಿ ನೀವು ಅಷ್ಟೇ. ನಾನು ಎಲ್ಲರಿಗೂ ಹೇಳ್ತಿರೋದಷ್ಟು, ಯಾರೇ ಬರಲಿ, ಉಪೇಂದ್ರ ಬರಲಿ, ಯಾರೇ ಬರಲಿ, ನಾನು ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀನಿ. ಅದು SOPನೇ ಮಾಡ್ಬಿಟ್ಟಿದ್ದೀವಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ನಿಮ್ಮ ಕ್ಷೇತ್ರದಲ್ಲಿದ್ದು ನೀವು ಫಸ್ಟ್ ಜನರ ಟಚ್ಚಲ್ಲಿ ಇರಬೇಕು, ಜನಕ್ಕೆ ಏನು ಬೇಕು ಅಂತ ತಿಳ್ಕೊಬೇಕು. ಫಸ್ಟ್ ಅದನ್ನು ನೀವು ಡಿವೈಡ್ ಮಾಡ್ಕೊಬೇಕು. ಅವ್ರ ಪರ್ಸನಲ್ ಪ್ರಾಬ್ಲಮ್ಗಳಲ್ಲ, ಜಾತಿ ಧರ್ಮದ ಪ್ರಾಬ್ಲಮ್ ಅಲ್ಲ, ಅವ್ರಿಗೇನು ಬೇಕು, ಎಜುಕೇಷನ್, ಹೆಲ್ತ್, ಏನು ದುಡ್ಡಿದೆ ನಮ್ಮ ಹತ್ರ, ಅದು ಜನಕ್ಕೆ ಹೆಲ್ಪ್ ಆಗೋದು ಏನು ಮಾಡೋದು, ಅದನ್ನು ಡಿವೈಡ್ ಮಾಡಿ, ಅದಕ್ಕೆ ಪ್ಲಾನ್ ಮಾಡಿ, ಅದನ್ನು ಮತ್ತೆ ಜನರ ಮುಂದಿಟ್ಟು ಯಾವ್ದು ನೀವು ಡಿಸೈಡ್ ಮಾಡಿ. 5 ಪ್ಲಾನ್ ಇದೆ, ನೀವು ಡಿಸೈಡ್ ಮಾಡಿ ಯಾವ್ದು ಬೇಕು ಅಂತ. ಮತ್ತೆ ಅದಕ್ಕೆ ಒಟ್ಟು ಪೋಲಿಂಗ್ ಆಗಬೇಕು. ಆ್ಯಕ್ಚುಲಿ ರೆಫರೆಂಡಮ್ ಅಂತಾರೆ. ಆ್ಯಕ್ಚುಲಿ ಜನ ಅದನ್ನು ಯಾವ್ದು ಸ್ವೀಕರಿಸ್ತಾರೋ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟರೆ ಮತ್ತೆ ನೀವು ಜಡ್ಜ್ ಮಾಡೋಕೆ, ನಾನು ಕರೆಕ್ಟಾ ತಪ್ಪ, ಮತ್ತೆ ನಿಮ್ಗೆ ರೈಟ್ಸ್ ಇರಬೇಕು ಅಲ್ವಾ? ಇಲ್ಲಿ ಸ್ವಲ್ಪ ಕಷ್ಟ ಇದೆ, ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ತುಂಬಾ ಇದೆ ನಿಮಗೆ. ಯು ಕ್ಯಾನ್ ಗೋ ದೇರ್. ಯಾಕಂದ್ರೆ ನಾನು ನಿಮ್ಮನ್ನ ಬಲವಂತ ಮಾಡೋಕೆ ನಾನು ಯಾರು? ಇದಿಷ್ಟು ವಿಚಾರಕ್ಕೆ ಓಟ್ ಹಾಕಿದಾಗ ನಾಳೆ ಉಪೇಂದ್ರ ಮಾಡಿದ್ರು ಕೇಳ್ತೀರಾ, ಯಾರೋ ಒಬ್ಬ ರಮೇಶ ಮಾಡಿದ್ರು ಕೇಳ್ತೀರಾ, ಸುರೇಶ ಮಾಡಿದ್ರು ಕೇಳ್ತೀರಾ, ನೀನು ಓಟ್ ಹಾಕಿದ್ ನಾನು ಈ ವಿಚಾರಕ್ಕೆ ಎಲ್ಲೋದೆ, ನೀನು ಎಲ್ಲಿ ನನಗೆ ಬಂದು ರಿಪೋರ್ಟ್ ಕೊಟ್ಟೆ, ನೀನು ಎಲ್ಲಿ ನನ್ನ ಮೊಬೈಲ್ ಮಾಡು ಕನೆಕ್ಟಿವಿಟಿ ಏನು ಮಾಡಿದ್ಯಾ, ನೀನು ನನ್ನ ಕನೆಕ್ಟ್ ಏನೋ ಒಂದು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು, ಒಂದು ವಿಡಿಯೋ ಕಾಲಲ್ಲಿ ಕನೆಕ್ಟ್ ಆಗ್ಬೋದು ಅಲ್ವಾ? ಎಷ್ಟು ವಿಷಯ ಎಷ್ಟಿದೆ, ಅಲ್ಲೆಲ್ಲ ಕಂಪ್ಲೇಂಟ್ ಬಾಕ್ಸ್ಗಳಿರ್ಬೋದು. ಆಗಲ್ಲ ಅನ್ನೋದಿಲ್ಲಮ್ಮ ಮಾಡಿದ್ರೆ ಅಲ್ವಾ? ಇಷ್ಟು ದೊಡ್ಡ ಗೌರ್ಮೆಂಟ್ ಸ್ಟ್ರಕ್ಚರ್ ಇದೆ, ಜನನ ಕನೆಕ್ಟ್ ಮಾಡೋಕ್ಕಾಗಲ್ವಾ? ಡಾಟಾಗಳು ತೊಗೊಬೇಕು. ಇವತ್ತು ತರಕಾರಿ ಮಾರೋರು ಎಷ್ಟಿದ್ದಾರೆ, ರೋಡ್ ಸೈಡ್ ವ್ಯಾಪಾರಿಗಳು ಎಷ್ಟಿದ್ದಾರೆ, ಒಂದು ಯಾವ್ಯಾವ ಇದಿದೆ, ಪಕ್ಕಾ ಡೇಟಾ ಎಲ್ಲಿದೆ ಹೇಳಿ ನೋಡೋಣ, ಹೇಳಿ ಅಲ್ವಾ? ಇವತ್ತು ನಾವು ಸಹಾಯ ಮಾಡಬೇಕಂದ್ರೂ ಕೂಡ ಗೌರ್ಮೆಂಟು ಡಾಟಾಗಳೇ ಇಲ್ಲ. ಅಲ್ಲಿ ಯಾರೋ ಒಂದಷ್ಟು ಅಲ್ಲಿ ಫ್ರಾಡ್ ಆಗಿರುತ್ತೆ, ಯಾರ್ದೋ ಒಂದಷ್ಟು ಹೆಸರುಗಳಿರುತ್ತೆ, ಅಲ್ಲಿ ನಿಜವಾಗಿ ಕೆಲಸ ಮಾಡೋರು ಅಲ್ಲೋಗಿ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ಇದನ್ನೆಲ್ಲ ಮಾಡೋರು ಯಾರು ಹೇಳಿ? ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ತಾನೆ, ನೀವು ಎಲೆಕ್ಟ್ ಮಾಡಿರೋರು ತಾನೆ. ಇದು ಯಾವುದು ನಮಗೆ ಬೇಕೇ ಆಗಿಲ್ಲ ಅಂದರೆ, ನಮಗೆ ಬೇಕಾಗಿಲ್ಲ ಅಂದರೆ ಅವ್ರಿಗೂ ಬೇಕಾಗಿಲ್ಲ ಅಲ್ವಾ? ನಾಳೆ ನಿಮ್ಗಾರ ಬೇಕಾನೆ, ನಿಮ್ಮ ಫ್ಯಾಮಿಲಿಗಾರ ಬೇಕಾನೆ, ಇದು ನಾಳೆ ನಿಮ್ಮ ಫ್ಯೂಚರ್ ಜನರೇಷನ್ಗಾರ ಬೇಕಾನೆ. ಇದನ್ನು ಯೋಚನೆ ಮಾಡಲೇಬೇಕು. ಆ್ಯಕ್ಚುಲಿ ನಿಮ್ಮ SOP ಪ್ರಿನ್ಸಿಪಲ್ಸ್ ಆಗಿರಲಿ, ನಾವು ಫ್ಯಾಕ್ಟ್ರಿ ಮಾಡಿದಾಗ ಅಥವಾ ಇನ್ನೊಂದು ಮಾಡಬೇಕಾದ್ರೆ ಆ ಸಿಸ್ಟಮ್ ತರ್ತೀವಿ. ಒಬ್ಬ ವ್ಯಕ್ತಿ ಬೆಳಗ್ಗೆ ಬಂದಿದ ತಕ್ಷಣ ಏನು ಮಾಡಬೇಕು, ಬೆಳಗ್ಗೆ ಬಂದಿದ ತಕ್ಷಣ ಅವನು ನೀಟಾಗಿಂತ ಬಟ್ಟೆ ಹಾಕಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಇಂಥ ಜಾಗದಲ್ಲ ಪ್ರಾಡಕ್ಟ್ ಇಡಬೇಕು. ಇದನ್ನು ದಿಸ್ ಇಸ್ ಕಾಲ್ಡ್ ಅ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್. ಅಂಥದ್ದು ನೀವೊಬ್ಬ ಪ್ರಜಾಕೀಯ ಪಾರ್ಟಿಸಿಪೆಂಟ್ಗೆ ಅಂದರೆ ಹೂ ವಾಂಟ್ಸ್ ಟು ಸ್ಟ್ಯಾಂಡ್ ಇನ್ ದ ಎಲೆಕ್ಷನ್ ಅನ್ನೋರು ಕೊಟ್ಟಿದಾರಲ್ಲ, ಎಕ್ಸ್ಟ್ರಾಡಿನರಿ ಸರ್. ಸೊ ಇದರಲ್ಲಿ ಈ SOP ತಾವು ಏನು ಡೆವಲಪ್ ಮಾಡಿದ್ರೆ ಸರ್? ಇದರಲ್ಲಿ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ಪ್ರಮೋಷನ್. ಸೊ ಪ್ರಮೋಷನ್ ಇಸ್ ಆಲ್ ರಿಜೆಕ್ಷನ್ ಹೆಂಗ್ ಮಾಡ್ತೀರಾ ಸರ್? ಅದೇ ರಿಜೆಕ್ಷನ್ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಮೆಂಡ್ಮೆಂಟ್ ಆಗಬೇಕು. ಸೊ ಅಲ್ಲಿವರೆಗೂ ಒಂದು ಹೋರಾಟ ಮಾಡ್ಬೋದು ಅಷ್ಟೇ ನಾವು. ಅಂದ್ರೆ ಇವಾಗ ನಾವು ಎಲೆಕ್ಟ್ ಮಾಡಿದ್ವಿ, ಒಬ್ಬ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಅವಾಗ ವೋಟರ್ಸೇ ಡಿಮ್ಯಾಂಡ್ ಮಾಡ್ಬೇಕು ಅದನ್ನ. ಅದು ಇವತ್ತಿನ ಪ್ರಜಾಪ್ರಭುತ್ವದ ಇಲ್ಲ ಅದು. ಬಟ್ ಈ ಡಿಮ್ಯಾಂಡ್ ಮಾಡಿದ್ರೆ, ಈಗ ಒಂದೇನೋ ಒಂದು ಹೋರಾಟ ಆಯ್ತು ಅನ್ಕೊಳ್ಳಿ,
ನಮ್ದೇ ಪಾರ್ಟಿಯವರು ನಾವೇ ಹೋರಾಟ ಮಾಡ್ತಿದ್ವಿ ಅವ್ನು ಕೆಳಗೆ ಇಳಿಸೋದಕ್ಕೆ ಅಂದಾಗ ಅದೊಂದು ನ್ಯಾಷನಲ್ ನ್ಯೂಸ್ ಆಗುತ್ತೆ. ಆಮೇಲೆ ಕೀಪಿಂಗ್ ದ ಇದು ಸುಮ್ಮನೆ ನೀವು ಇದು ಏನೋ ರೈಟ್ ಟು ರೀಕಾಲ್ ಮಾಡೋಕ್ಕೂ ಆಗಲ್ಲ, ಆ ಗ್ರೌಂಡ್ಸ್ ಇರಬೇಕಲ್ವಾ. ನೀನು ಹಿಂಗೆ ಹೇಳಿದ್ಯಪ್ಪ ನನಗೆ, ನೀನು ಈ ಥರ ಕೆಲಸ ಮಾಡ್ತೀನಿ ಅಂತ ಹೇಳಿದ್ಯಾ, ನೀನು ಈ ಥರ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ಯಾ, ನೀನು ಕೊಟ್ಟಿಲ್ಲ, ದಟ್ಸ್ ವೈ ಯು ಶುಡ್ ಗೆಟ್ ಡೌನ್ ಅಂತ. ಸುಮ್ಮನೆ ನೀವು ಮಾಡ್ಬೇಕಂದ್ರೆ ಅದು ಒಂಥರ ಅನಾರ್ಕಿ ಆಗ್ಬಿಡುತ್ತೆ, ಅದು ಒಂಥರ ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ SOP ಇರೋದು. SOP ಇಲ್ಲದೆ ನೀವು ಏನೋ ರೈಟ್ ಟು ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನೂ ಏನೇನೋ ಆಸೆಗಳಿದೆ. ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಯೂನಿಫಾರ್ಮ್ ಇರಬೇಕು. ನನಗೆ ವಾಟರ್ ಡಿಪಾರ್ಟ್ಮೆಂಟ್ ಬಂದ್ರೆ ಆ ಡಿಪಾರ್ಟ್ಮೆಂಟ್ ಒಂದು ಬ್ಲೂ ಕಲರ್ ಡ್ರೆಸ್ ಇರಬೇಕು, ಯಾವುದೋ ಫೈರ್ ಡಿಪಾರ್ಟ್ಮೆಂಟ್ ಇನ್ಯಾವುದೋ ಒಂದು ಕಲರ್ ಡ್ರೆಸ್ ಇರಬೇಕು. ನನಗೆ ಗೊತ್ತಾಗ್ಬೇಕು ಆಕ್ಚುಲಿ. ಆಮೇಲೆ ನೋಡಿ, ನಮ್ಗೆ ಎಷ್ಟೋ ಜನ ಗೊತ್ತೇ ಇಲ್ಲ, ನಮ್ಗೆ ಇಂಜಿನಿಯರ್ಸ್ ಗೊತ್ತಿರಲ್ಲ ನಮ್ಮ ಏರಿಯಾದಲ್ಲಿ ಯಾರು ವರ್ಕ್ ಮಾಡ್ತಾರೆ ಅಂತ. ಅಲ್ಲಿ ಯಾವ್ಯಾವುದೋ ಗೌರ್ಮೆಂಟ್ ಅಲ್ಲಿ ಎಷ್ಟೋ ಕೆಲಸಗಳಿರ್ತಾವೆ, ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ. ಅವರೆಲ್ಲ ಹೊರಗೆ ಬರಲ್ಲ, ಎಲ್ಲ ಆಫೀಸಲ್ಲಿ ಕೂತಿರ್ತಾರೋ ಅಥವಾ ಎಲ್ಲಿ ಬರ್ತಾ ಇರ್ತಾರೋ ಗೊತ್ತಿರಲ್ಲ. ಸೊ ಇವೆಲ್ಲ ಹೊರಗಡೆ ಬಂದು ಕಣ್ಣಿಗೆ ಕಾಣಿಸೋ ಥರ ಒಂದು ವ್ಯವಸ್ಥೆ ಆಗಬೇಕು. ಏನೇಳಿ ಕಾಂಟ್ರಾಕ್ಟರ್ಸ್ ಯಾರಿಗೆ ಹೋಗಿದೆ, ಆ ಕಾಂಟ್ರಾಕ್ಟರ್ಸೇ ಅದನ್ನು ಉದ್ಘಾಟನೆ ಮಾಡಬೇಕು. ಆ ಕಾಂಟ್ರಾಕ್ಟರ್ಸ್ ಫೋಟೋಗಳು ಹಾಕಬೇಕು. ಇವಾಗ ಒಂದು ಫ್ಲೈಓವರ್ ಮಾಡೋದನ್ನ, ಒಂದು ರೋಡ್ ಮಾಡೋದನ್ನ, ಒಂದು ರೀತಿ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ, ಇನ್ನೊಂದು ರೀತಿ ಒಂದು ಅಕೌಂಟಬಿಲಿಟಿನೂ ಇರುತ್ತೆ ಅಲ್ವಾ. ಅಲ್ಲಿ ಬಂದು ಯಾರೋ ಮಿನಿಸ್ಟ್ರೋ ಯಾರೋ CM ಉದ್ಘಾಟನೆ ಮಾಡೋದಲ್ಲ ಅದು ಆ್ಯಕ್ಚುಲಿ. ಸೊ ಆ ಥರದ್ದು ಏನೇನೋ ಇದೆ, ನೋಡೋಣ. ಖಂಡಿತ ಆ ಥರದ್ದು ಏನೋ ಒಂದು ಸಣ್ಣ ಬದಲಾವಣೆ ಜನಗಳಿಂದ ಸ್ಟಾರ್ಟ್ ಆದರೆ, ಸೊ ಆ ಥರದವರೇ ತುಂಬಾ ಜನ ಬರ್ಬೋದು ಇಲ್ಲಿ. ನಾನು ನೋಡಿದೆ, ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ನೋಡಿದೆ, ಸುಮಾರು 36 ಜನ ಆಸ್ಪಿರೆಂಟ್ಸ್ ಇದ್ರು. ಅಂಡ್ ಅವ್ರ ಜೊತೆ ವಿಡಿಯೋ ಕಾಲ್ ಮಾಡೋದಕ್ಕೆ, ಅಂದ್ರೆ ಜೂಮ್ ಮೀಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಾಟ್ಸ್ಆಪ್ ಮಾಡೋದಕ್ಕೆ, ಸೋಷಿಯಲ್ ಮೀಡಿಯಲ್ಲಿ ಮಾಡ್ಬೋದು. ಅವ್ನಿಗೆ ರೇಟಿಂಗ್ ಕೊಡ್ಬೋದು ನೀವು. ಅದ್ರಲ್ಲಿ ಅತಿ ಹೆಚ್ಚು ರೇಟಿಂಗ್ ಯಾರು ಬರುತ್ತೋ ಅವ್ನು ಎಲೆಕ್ಷನ್ ನಿಂತ್ಕೊಂತಾನೆ. ಬೇರೆಯವರೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿದೀವಿ. ಸೊ ಆ ಥರ ಎವ್ರಿ 6 months ಎಲೆಕ್ಷನ್ ಅಥವಾ ಒಂದು ಕ್ಷೇತ್ರದಲ್ಲಿ ಈಗ ನಿಮ್ಮ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರಿಗಿಲ್ಲ, ಅವ್ರು ಸರಿ ಇಲ್ಲ ಅಂತ ಅವ್ರು ರೀಕಾಲ್ ಮಾಡ್ಬೇಕಂದ್ರೆ ಮತ್ತೆ ಏನು ಎಲೆಕ್ಷನ್ ಆಗಲಿ. ಏನಿವಾಗ ನೀವು ಎಲೆಕ್ಷನ್ ಯಾಕೆ ಇವಾಗ ನಡೀತಿರೋ ಎಲೆಕ್ಷನ್ ಥರ ಅನ್ಕೊತಾ ಇದ್ದೀರಾ? ಈಗ ನಡೀತಿರೋ ಎಲೆಕ್ಷನ್ ಏನಂದರೆ ಸಭೆ ಸಮಾರಂಭ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು, ರ್ಯಾಲಿ, ಅದಿರಲ್ಲ ನಿಮಗೆ. ವಿಚಾರಗಳ ಮೇಲೆ ಎಲೆಕ್ಷನ್ ಆದಾಗ ಇನ್ನೊಬ್ಬ ಬರ್ತಾನೆ ಅದೇ ಕೆಲಸ ಮಾಡೋದಕ್ಕೆ. ಸೇಮ್ ಇವನ್ ವೋಟಿಂಗ್ನ ನೀವು ಆಧಾರಕ್ಕೆ ಲಿಂಕ್ ಮಾಡಿ ನೀವು ಮನೇಲಿ ಕೂತ್ಕೊಂಡು ವೋಟ್ ಮಾಡೋ ಥರ ಮಾಡ್ಬೋದು. ನನಗೊಂದು ಅರ್ಥ ಆಗ್ತಿಲ್ಲ, ನೀವು ಸಾವಿರಾರು ಲಕ್ಷಾಂತರ ರೂಪಾಯಿ ನೀವು ಮೊಬೈಲ್ ಟ್ರಾನ್ಸ್ಫರ್ ಮಾಡ್ತೀರಾ, ಮೊಬೈಲಲ್ಲಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀರಾ, ಒಂದು ವೋಟಿಂಗ್ ಯಾಕೆ ಮಾಡೋಕ್ಕಾಗಲ್ಲ? ಆಗಲ್ವಾ ಹೇಳಿ? ಏನ್ ಲೂಪ್ ಹೋಲ್ ಇದೆ? ಅದಕ್ಕೆ ಬ್ಲಾಕ್ ಚೈನ್ ಅಂತ ಅದಕ್ಕೆ ಹೇಳ್ತಿರೋದು ನಾನು. ದಟ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಯು ಕೆನಾಟ್ ಟ್ಯಾಂಪರ್. ಡಿಸೆಂಟ್ರಲೈಸ್ಡ್ ಇದ್ದದ್ದು, ಮುಟ್ಟಕ್ಕೆ ಆಗಲ್ಲ. ನೀವು ಅದನ್ನ ಟ್ಯಾಂಪರ್ ಮಾಡ್ರೆ ಅದೊಂದು ಬ್ಲಾಕ್ ಆಗ್ಬಿಡುತ್ತೆ. ತಗೊಂಬನ್ನಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಳಗಡೆ ವೋಟಿಂಗ್ನ. ಪ್ರತಿಯೊಂದಕ್ಕೂ ಕೂಡ ಹಂಗಾದ್ರೆ ಜನ ಓಟ್ ಹಾಕೊಳ್ತಾ ಕೂತ್ಕೊಳ್ಳೋದೇ ಕೆಲಸನಾ? ಯಾಕಂದ್ರೆ ಅವನು 5 ವರ್ಷಕ್ಕೆ ಒಂದ್ಸಲ ಓಟ್ ಹಾಕ್ತಾ ಇದ್ದ. ಅದೇ ಕಷ್ಟ. ನಿಮ್ ಪ್ರಜೆಕ್ಟ್ ಅಂದ್ರೆ ವಾರಕ್ಕೊಂದ್ಸಲ ಓಟ್ ಹಾಕ್ತಾ ಕೂತ್ಕೊಳ್ಬೇಕಲ್ಲ. ಅಲ್ಲ, ದುಡಿಯಕ್ಕೆ ದಿರಿಬಿಡಿ ಓಡಾಡ್ತೀವಿ, ದುಡಿಯಕ್ಕೆ ಬೆಳಿಗ್ಗೆದ್ದು ಸಾಯಂಕಾಲದವರೆಗೂ ಓಡಾಡ್ತೀವಿ. ಆ ದುಡ್ಡನ್ನು ಒಂದು ಕಡೆ ಇಟ್ಟಿದ್ದೀವಿ, ಅದನ್ನ ತಿಂಗಳಿಗೊಂದ್ಸತಿನೋ 15 ದಿನಕ್ಕೆ ಒಂದ್ಸತಿನೋ ಒಂದು ಪೋಲಿಂಗ್ ಮಾಡಿ ಆ ದುಡ್ಡು ನನಗೆ ಕರೆಕ್ಟಾಗಿ ಯೂಸ್ ಆಗಲಿ ಅನ್ನೋಷ್ಟು ಜನಕ್ಕೆ ಟೈಮ್ ಇಲ್ವಾ? ನೀವು ಹಂಗೆ ಹೇಳಿ, ನೀ ಸುಮ್ಮನೆ ಇರಪ್ಪ, ನಿಂಗೆಲ್ಲ ಗೊತ್ತಾಗಿಲ್ಲ, ಸುಮ್ಮನೆ ನೀನು, ನಾನು ನೋಡ್ಕೊತೀನಿ ಬಿಡು ನಿನ್ನ ಅಂತ ಹೇಳಿ ಅವ್ರನ್ನು ಪಾಪ ಅವ್ರಿಗೂ ಕೂಡ ಅಯ್ಯೋ ಬಿಡ, ಯಾರೋ ನೋಡ್ಕೊಂಡ್ರೆ ಸಾಕು ಅಂತ ನೀವು ಆರಾಮ್ ಮಾಡ್ತಿದ್ದೀರ ಒಂದ್ ಕಡೆ. ನೀವು ಯಾವತ್ತೊಬ್ಬ ನಾಯಕ ಸೃಷ್ಟಿ ಆಗ್ತಾನೋ ಅಲ್ಲಿ ಆಟೋಮೆಟಿಕ್ ಕರಪ್ಷನ್ ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ. ಅಲ್ಲಿ ನಾನು ನಾನು ಮಾಡ್ತೀನಿ, ನಾನು ನಿಮ್ಗೆ ರೊಕ್ಕ ಯಾಕೆ ಕೊಡ್ಬೇಕು, ನಾನು ನಿನಗೆ ಅಂತೀನಿ. ಓಕೆ, ಇಷ್ಟು ಎಲೆಕ್ಷನ್ಗಳಾಗ್ತಿದೆ, ಯಾರ ಇದ್ರ ಬಗ್ಗೆ ಮಾತಾಡ್ತೀನಿ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ಭ್ರಷ್ಟಾಚಾರ ತೆಗಿತೀವಿ ಅಂತಾರೆ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಈಗ ಟ್ರಾನ್ಸ್ಪರೆನ್ಸಿ ತರಬೇಕು ಅಂತಲೇ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತ ಅನ್ನೋದು ಬೇಕು. ನಾನು ಕೇಳಿ ಇಲ್ಲಿ ಒಂದು ನಿಮಿಷ, ಟ್ರಾನ್ಸ್ಪರೆನ್ಸಿ ಬೇರೆ. ನೋ 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 ನೀವು ಒಂದಕ್ಕೊಂದು ಕೇಳಿ ಒಂದ್ ನಿಮಿಷ ನೋ RTI ನಾನು ಅಪ್ಲೈ ಮಾಡಬೇಕು. ಲೋಕಾಯುಕ್ತಕ್ಕೂ ಟ್ರಾನ್ಸ್ಪರೆನ್ಸಿ ಸಂಬಂಧ ಇಲ್ಲ. ಲೋಕಾಯುಕ್ತ ಬೇರೆ ಜಾಬ್ ಅದು. ಟ್ರಾನ್ಸ್ಪರೆನ್ಸಿ ಅನ್ನೋದು ನೀವು ತೆರೆದಿಡ. ಈಗ RTI ನೀವು ಅಪ್ಲಿಕೇಶನ್ ಬರೀಬೇಕಾನೆ RTIಗೆ ನನಗಿದು ಕೊಡಿ ಅಂತ ನೀವು ಓಪನ್ ಆಗಿ ಇಡ್ಬೋದಲ್ಲ. ಇವಾಗ ನೀವು ಕೇಳಿದ್ರೆ ನಾನು ಕೊಡೋ ಅಂತ ವಿಷಯ ನನ್ನ ಹತ್ರ ಇದೆ, ನಾನು ಓಪನ್ ಆಗಿ ಎಲ್ಲರೂ ನೋಡ್ಕೊಳ್ರಪ್ಪ ಅಂತ ಇಡ್ಬೋದಲ್ಲ. ಯಾಕೆ ಇಡ್ತಾ ಇಲ್ಲ ಹೇಳಿ? ಯಾಕೆ ಇಡ್ತಾ ಇಲ್ಲ? ವೆರಿ ಸಿಂಪಲ್. ಅಲ್ಲ ಸ್ವಾಮಿ, ನೀವು ಅಲ್ಲ, ಏನು ತಪ್ಪು ಹೇಳಿ ಹೋಗಿ ತೆಗೆದಿಡೋದ್ರಿ, ಏನು ತಪ್ಪು? ಇದು ಹೆಂಗಿದೆ ಅಂದರೆ ನೀನು ಕೇಳು, ನಾನು ಕೊಡ್ತೀನಿ. ನನಗೆ ನೀವು ಹೇಳ್ತಿರುವಾಗ ಈ ಗೌಪ್ಯತೆ ಪ್ರಮಾಣ ಪತ್ರ ಸ್ವೀಕರಿಸಬೇಕಾಗಿಲ್ವಾ ಅಂತ. ನಿಮ್ಗೆ ಗೌಪ್ಯತೆ ಬೇಕು. ಯಾಕೆ ಹೇಳಿ? ಗೌಪ್ಯತೆ ಯಾಕೆ ಮಾಡ್ಕೊಂಡಿದ್ದೀರಾ ಹೇಳಿ? ಏನಕ್ಕೆ ಅಂದರೆ ಇವಾಗ ಆಗ್ತಾ ಇದೆಯಲ್ಲ. ಈಗ ಆಗ್ತಿರೋದು ಏನೇನು ನೋಡ್ತಿರೋರ್ಗೇನು ಗೊತ್ತಿಲ್ಲದೆ ಏನಿಲ್ಲ, ನಿಮಗೇನು ಗೊತ್ತಿಲ್ಲದೆ ಏನಿಲ್ಲ. ಒಳಗಡೆ ಖುಷಿ, ಒಳಗಡೆ ನಿಮ್ಗೆ ಗೊತ್ತಿದೆ, ಆದರೂ ನಗ್ತಾ ಇದ್ದೀರಾ. ನಾಳೆ ಇದನ್ನು ಮಾತಾಡೋಕ್ಕೂ ಭಯ ಪಡ್ತೀರಾ. ಇಲ್ಲ, ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು ನಿಜ. ಎಲೆಕ್ಷನ್ ಬಂದಾಗ ಫಸ್ಟ್ ಮ್ಯಾನಿಫೆಸ್ಟೋ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಮ್ಯಾನಿಫೆಸ್ಟೋ ಅನ್ನೋದು ಕೂಡ ಅಥೆಂಟಿಕ್ ಆಗಿರಬೇಕು ಅಲ್ವಾ? ಸುಮ್ಮನೆ ಫಾಲ್ಸ್ ಪ್ರಾಮಿಸಸ್ ಆಗಬಾರ್ದು. ನಿಮಗೆ ಮ್ಯಾನಿಫೆಸ್ಟೋ ಯಾವ ರೀತಿ ನೀವು ಮುಂದೆ ಕೇಳಬೇಕು ಅಂದ್ರೆ, ನಿಮ್ಮ ಲೀಡರ್ಸ್ ನ ಎಷ್ಟಪ್ಪ ಬಡ್ಜೆಟ್ ಇದೆ ನಿಮ್ಮ ಹತ್ರ, ಆ ಬಡ್ಜೆಟ್ ಅಲ್ಲಿ ಯಾವಾಗ ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಅದು ಎಷ್ಟು ವರ್ಷ ಬಾಳ್ಕೆ ಬರುತ್ತೆ, ಅದನ್ನ ಟ್ರಾನ್ಸ್ಪರೆನ್ಸಿ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ ಹೆಂಗ್ ತರ್ತೀರಾ, ಇದೆಲ್ಲವನ್ನು ಕೇಳ್ತೀರಾ?
ಅಟ್ಲೀಸ್ಟ್ ನಿಮ್ದು ಏನೋ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಈ ವಿಚಾರಗಳೆಲ್ಲ ಹೇಳ್ತಾ ಇರ್ಬೇಕು. ನಮಗೂ ಪಾಲಿಟಿಕ್ಸ್ ಸಂಬಂಧ ಇಲ್ಲ ಅಂತ ತುಂಬಾ ಜನ ಇದ್ದಾರೆ, ದಯವಿಟ್ಟು ಹಂಗ ಅನ್ಕೊಂಬೇಡಿ. ತುಂಬಾ ಇಂಪಾರ್ಟೆಂಟ್ ನಿಮ್ಮ ದುಡ್ಡು ಅದಲ್ಲಿರೋದು, ನಿಮ್ಮ ಅಪ್ಪ ಅಮ್ಮಂದ್ರ ದುಡ್ಡು. ಇವಾಗ ಉಪೇಂದ್ರ ಅವರು ತಮ್ಮ ಮಾತುಗಳ ಮೂಲಕ ಮರಳು ಮಾಡ್ತಾರೆ. ಸಿನಿಮಾದಲ್ಲಿ ಏನ್ ಡೈಲಾಗ್ಸ್ ಎಲ್ಲ ಹೊಡಿತಾರೆ, ಆ ಎಲ್ಲ ಪಂಚಿಂಗ್ ಡೈಲಾಗ್ ಹೊಡಿತಾರೆ, ಇಲ್ಲೂ ಕೂಡ ಬಂದ್ ಜನರನ್ನ ಮರಳು ಮಾಡ್ತಾರೆ. ಅದು ಆಗೋದಿಲ್ಲ ಅಂತ ಕೂಡ ಆಗೋದಿಲ್ಲ ಅಂದ್ರೆ ಬಿಡಿ, ಮತ್ತೆ ನೀವು ಮರಳು ಆಗ್ತಾ ಇಲ್ಲ, ತಲೆ ಯಾಕೆ ಕೆಡಿಸ್ಕೊಂತೀರಾ? ನಾನು ಹೇಳೋದು ನಿಮ್ಗೆ ಎಲ್ಲ ಸುಳ್ಳಪ್ಪ ಅಂದ್ರೆ ಅದು ವರ್ಕ್ ಆಗಲ್ಲ. ಯಾರೋ ಒಬ್ಬನಿಗೆ ನಿಜ ಅನ್ಸಿದ್ರೆ ಅವನು ತರ್ಕ ಮಾಡಿದ್ರೆ ಅವನಿಗೆ ಕರೆಕ್ಟ್ ಅನ್ಸಿದ್ರೆ ಅವ್ನು ಮಾಡ್ತಾನೆ. ಇಲ್ಲಿ ನನಗೆ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಏನೂ ಇಲ್ಲ. ನನಗೇನು ಎಕ್ಸ್ಪೆಕ್ಟ್ ಮಾಡದೆ ಬಂದಿದ್ದೀನಿ. ಹೆಸರು ಎಕ್ಸ್ಪೆಕ್ಟ್ ಮಾಡಿಲ್ಲ, ನನಗೊಂದು ಹುದ್ದೆನೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಇಲ್ಲಿಂದ ಹಣ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಫಸ್ಟ್ ಅದನ್ನು ಕಿಲ್ ಮಾಡ್ಕೊಂಡೇ ಬಂದಿದ್ದೀನಿ ಇಲ್ಲಿ, ಅರ್ಥ ಆಯ್ತಾ? ನನಗೇನು ಈಗ ಅದಕ್ಕೆ ನಂಗೆ ನೋವು ಇಲ್ಲ, ಸಂತೋಷ, ಅಹಂಕಾರನೂ ಇಲ್ಲ. ಏನೋ ಗೆದ್ಬಿಟ್ಟು ನಾನು ತೋರಿಸ್ಬಿಡ್ತೀನಿ ಅನ್ನೋ ಅಹಂಕಾರನೂ ಇಲ್ಲ. ಸೋತ್ರೆ ನನಗೆ ಅಯ್ಯೋ ಎಲ್ಲ ಅವಮಾನ ಆಗ್ಬಿಡುತ್ತೆ ನನಗೆ ಅನ್ನೋದು ಇಲ್ಲ ನನಗೆ. ಯಾಕಂದರೆ ಇದು ನಂದಲ್ಲ, ಫಸ್ಟ್ ಆಫ್ ಆಲ್ ಏನು ಹೇಳಿ, ಎಲ್ಲರದ್ದು ಇದು. ಸೊ ಅದರಿಂದ ನನ್ನ ಜೊತೆ ನೀವು ಸೋಲ್ತೀರಾ ಅಷ್ಟೇ, ಅಥವಾ ನನ್ನ ಜೊತೆ ನೀವು ಗೆಲ್ಬೋದು, ಆ ಥರ ಇದು. ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಮತ್ತೆ ನೀವು ಮರಳು ಮಾಡ್ತೀಯನೇ ಅಂದ್ಕೊಂಡ್ರೆ ಹೆಂಗೆ ಅಣ್ಣ ಏನು ಮರಳು ಮಾಡ್ತೀನಿ ಅಂತ ಒಂದು ಹೇಳಿ. ಅಟ್ಲೀಸ್ಟ್ ಅದನ್ನಾರ ಲಾಜಿಕಲ್ಲಾಗಿ ನಾವು ಥಿಂಕ್ ಮಾಡಬೇಕು. ಏನು ಮರಳು ಮಾಡ್ತೀನಿ ಏನಾರ ಹೇಳ್ತಿರೋ ಸುಳ್ಳಿದೆಯಾ? ಸುಳ್ಳಿಲ್ಲ ಸರ್. ಇವಾಗ ರಾಜಕೀಯ ಪಕ್ಷದ ನಾಯಕರನ್ನೇ ತಗೋಬಹುದು. ಇವಾಗ ಉಪೇಂದ್ರ ಅವ್ರು ಬರ್ತಾರೆ, ಈ ಥರ ಭ್ರಷ್ಟಾಚಾರ ಆಗ್ತಾ ಇದೆ, ಜನಗಳಿಂದನೇ ಇದೆಲ್ಲ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೋದು, ಜನಗಳು ಪ್ರಜಾಕೀಯಕ್ಕೆ ಏನಾದರೂ ಅಟ್ಲೀಸ್ಟ್ ಅಂದರೆ ಪ್ರಜಾಕೀಯ ಪಕ್ಷದಲ್ಲಿ ಜನರಿಗೋಸ್ಕರನೇ ಇರೋದು, ಜನರೇ ತೀರ್ಮಾನ ತಗೋತಾರೆ. ಇಂಥ ಮಾತುಗಳೆಲ್ಲ ಆಗೋದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರು ಕೂಡ ಕಷ್ಟ. ಓಕೆ ಹೇಳಿ ಹಂಗಾರೆ, ಇವಾಗ ಹೆಂಗಾಗ್ಬೇಕು ಹಂಗಾರೆ? ಇದು ಈಗ ಹೋಗ್ತಿರೋ ದಾರಿನೇ ಕರೆಕ್ಟಾ ನಿಮಗೆ? ಅಲ್ಲ ಸರ್, ನನಗೂ ನೀವು ಆನ್ಸರ್ ಮಾಡ್ಬೇಕು. ಹಂಗೆ ಹೆಂಗಂದ್ರೆ ಒಬ್ಬ ನಾಯಕ ಬೇಕು ನಿಮ್ಗೆ, ಒಂದು ಪಕ್ಷ ಬೇಕು ನಿಮ್ಗೆ, ಕರೆಕ್ಟ್ ಅಲ್ವಾ? ಆ ನಾಯಕನ ನಂಬಿ ಎಲೆಕ್ಟ್ ಮಾಡ್ತೀರಾ, ಚೆನ್ನಾಗಿ ಆಗ್ತಿದೆಯಲ್ಲ, ಭ್ರಷ್ಟಾಚಾರ ನಿಂತಿದ್ಯಾ, ಮತ್ತೆ ಹೆಂಗದು ಇಲ್ಲ ಅನ್ಬಿಟ್ಟು ಅದ್ರ ಕಡೆನೇ ಹೋಗ್ತೀರಾ? ಹೆಂಗದು? ನನಗೆ ಇದೇ ಅರ್ಥ ಆಗ್ತಿಲ್ಲ ಲಾಜಿಕ್ಕು. ಆರ್ ವಿ ಸೌಂಡ್ ಮೈಂಡೆಡ್ ಆರ್ ಆಕ್ಚುಲಿ ನಂಗೆ ಅರ್ಥ ಆಗ್ತಿಲ್ಲ. ನಮ್ಗೆ ಅಟ್ಲೀಸ್ಟ್ ನಮ್ಮ ಮತಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ. ಯು ಆರ್ ಟೆಲಿಂಗ್ ದಟ್ ಇಸ್ ನಾಟ್ ಗುಡ್, ದೆನ್ ವಾಟ್ ಈಸ್ ಗುಡ್? ಅದೇ ಇವಾಗ ಅರ್ಥ ಆಗ್ತಾ ಇಲ್ಲ ಜನರಿಗೆ. ಯಾಕೆ ಅರ್ಥ ಆಗ್ತಿಲ್ಲ ಹೇಳ್ತಾ ಇದ್ದೀನಲ್ಲ. ಅವಾಗ ನೀವು ನೋಡಿ, ಒಂದ್ ದಾರಿ ಇದಿದೆ, ಇದು ಸರಿ ಇಲ್ಲ, ಇನ್ನೊಂದ್ ದಾರಿ ಹೇಳ್ತಾ ಇದ್ದೀನಿ. ಇನ್ನೇನ್ ಮಾಡೋದು ಹೇಳಿ? ಇನ್ನೊಂದು ಯಾವ್ದಾರ ಥರ್ಡ್ ವೇ ಇದ್ರೆ ಹೇಳಿ, ಯಾವ್ದಾರ ನೋಡೋಣ. ಸೊ ಇದು ಒಂದ್ ರೀತಿಯಾಗಿ ಹೇಳಿದ್ರಲ್ಲ ನಿಮ್ಗೆ ಮರಳು ಮಾಡ್ತಾರೆ ಅಂತಂದ್ರೆ, ಸೊ ಇದ್ರದ್ದು ಏನು ಮರಳು ಮಾಡುವಂತ ಪ್ರಶ್ನೆನೇ ಇಲ್ಲ. ಪ್ರಜಾಕೀಯ ಅಂದ್ರೆ ಅದು ಫುಲ್ ಪಾರದರ್ಶಕತೆ ಇದೆ, ಜನಗಳಿಗೋಸ್ಕರ ಇರುವಂತಹ ಪಕ್ಷ ಇದು, ಜನರು ತೀರ್ಮಾನ ತೆಗೆದುಕೊಳ್ಳುವಂತಹ ಪಕ್ಷ ಇದು. ಸೊ ಈ ಪ್ರಜಾಕೀಯ ಪಕ್ಷ ಏನಾದರೂ ಸರ್ಕಾರ ರಚನೆ ಮಾಡ್ತು ಅಂತ ಆಗಿದ್ದಾಯ್ತಂದ್ರೆ, ಇಲ್ಲಿರುವಂತಹ ಭ್ರಷ್ಟಾಚಾರಗಳನ್ನ ಎಷ್ಟು ಬೇಗ ನೀವು ನಿರ್ಮೂಲನೆ ಮಾಡ್ಬೋದು, ಎಷ್ಟು ನೀವು ಎಂತೆಂಥ ಡಿಸಿಷನ್ನ ತೆಗೆದುಕೊಳ್ಳಲ್ಲ. ಕೇಳಿ, ಒಂದೇ ಒಂದು ಹೇಳ್ತೀನಿ ಕೇಳಿ. ನೀವು ಭ್ರಷ್ಟಾಚಾರ ನಿರ್ಮೂಲನೆ ಒಂದೇ ಒಂದು ದಾರಿ ಇರೋದು ಪಾರದರ್ಶಕತೆ ಅಲ್ವಾ? ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡೋದು ಒಂದೇ ಪಾರದರ್ಶಕತೆ ಇರೋದು. ಸಿಂಪಲ್ ಹೇಳ್ತೀನಿ, ನಿಮ್ದೊಂದು ತೋಟ ಇದೆ, ನನ್ಗಲ್ಲಿ ಕೆಲಸ ಕೊಟ್ಟಿದ್ದೀರಾ, ಅಲ್ಲೊಂದು CCTV ಕ್ಯಾಮ್ರಾ ಹಾಕ್ತೀರಾ. ನೋಡಪ್ಪ, ನೀನು ಬರೋದು ಅಲ್ಲಿ ಒಂದು ಮಾರ್ಕ್ ಇರುತ್ತೆ, ಅಲ್ಲೊಂದು ನಮ್ಕು ನೀನು ಎಷ್ಟು ಗಂಟೆಗೆ ಬಂದೆ ಅನ್ನೋದು ನನಗೆ ರೆಕಾರ್ಡ್ ಆಗುತ್ತೆ, ನೀನು ಕೆಲಸ ಮಾಡು, ನಾನು ನೋಡ್ತೀನಿ ಇಲ್ಲಿ ಕೂತ್ಕೊಂಡು, ನೋಡಿದ್ರೆ ಮೇಲೆ ನನಗೆ ಸಂಬಳ ಕೊಡ್ತೀನಿ ಅಂತೀರಾ. ನಾನು ಹೇಳ್ತೀನಿ ಬೇಡ CCTV ಹಾಕ್ಬಿಡ, ನನ್ನ ಬಗ್ಗೆ ನಂಬಿಕೆ ಇಲ್ವಾ ನಿಮಗೆ? ಯಾಕೆ ನಾನು ಮಾಡ್ತೀನಿ ಬಿಡಿ ಅಂತೀನಿ. ನೀವು ಯಾವ್ದು ಕರೆಕ್ಟ್ ಅಂತೀರಾ? ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ಬೇಕಲ್ಲ ಅಲ್ವಾ? ಅಷ್ಟೇ ತಾನೇ. ಪಾರದರ್ಶಕತೆ ಒಂದೇ ಒಂದರಿಂದ ನಿಮಗೆ ಭ್ರಷ್ಟಾಚಾರ ತಡಿಬೋದು. ಆಮೇಲೆ ಎಲ್ಲದಕ್ಕಿಂತ ಫಸ್ಟ್ ಆಫ್ ಆಲ್ ಇದರ ಮೂಲ ಎಲ್ಲಿದೆ ಅಂದರೆ, ನಾನು ವೋಟ್ ಹಾಕೋದ್ರಲ್ಲೇ ನಾನು ತಪ್ಪು ಮಾಡಿದಾಗ ನಾನು ಬೇರೆದನ್ನು ಕೇಳೋದಕ್ಕೆ ಆಗಲ್ಲ. ನಾನು ವೋಟ್ ಹಾಕೋದೇ ಜಾತಿಗೋಸ್ಕರ ಹಾಕ್ತೀನಿ. ಏನು ಹೇಳಿ, ಈ ಮರಳು ಮಾಡ್ತಿರೋದು ಇದು ಆ್ಯಕ್ಚುಲಿ ನಾನಲ್ಲ. ಮರಳು ಮಾಡ್ತಿರೋದು ಅಂದ್ರಲ್ಲ ನೀವು, ಈ ಪ್ರಚಾರಗಳು ಮಾಡ್ತೀವಲ್ಲ TV ಮಾಧ್ಯಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಜೋರಾಗಿ ಮಾತಾಡೋದು, ಜನಗಳ ಕೈಲಿ ವಿಸಿಲ್ ಹೊಡೆಸ್ಕೊಳ್ಳೋದು, ಅಂತ ಏನು ಮಾಡ್ತೀನಿ ನಾನಿದ್ದೀನಿ, ಅದು ಮರಳು ಮಾಡೋದಂದ್ರೆ. ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಅಲ್ಲಿ ಮಾಡಿದೆ, ನಾನು ನೀವು ವಿಷುವಲಿ ತೋರಿಸಿ ಸ್ವಾಮಿ ನೀವು ಮಾಡಿರೋದು. ಅದು ಯಾರು ಮಾಡಲ್ಲ. ನೀವು ತೋರಿಸೋದೇ ಇಲ್ಲ. ತೋರಿಸ್ಬೋದಲ್ವಮ್ಮ? ನೋಡಿ, ನಮ್ಗೆ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಇದಾಗಿದೆ, ನಾನು ಈ ಥರ ಮಾಡಿದ್ದೀನಿ, ನೆಕ್ಸ್ಟ್ ನನ್ನ ಪ್ಲಾನ್ ಈ ಥರ ಇದೆ, ಈ ದುಡ್ಡಲ್ಲಿ ಹಿಂಗೆ ಮಾಡಬೇಕು, ಎಜುಕೇಷನ್ ಏನು ರಿಫಾರ್ಮ್ಸ್ ತರಬೇಕು ಅಂತಿದ್ದೀನಿ, ನಾನು ಹೆಲ್ತಲ್ಲಿ ಏನು ಮಾಡಬೇಕು ಅಂತಿದ್ದೀನಿ, ಜಾಬ್ಸ್ ಕ್ರಿಯೇಷನ್ಗೆ ಏನು ಮಾಡಬೇಕು ಅಂತಿದ್ದೀನಿ. ಡಿಸ್ಕಸ್. ಜನಗಳು 10,000 ಐಡಿಯಾಗಳಿದ್ದಾವೆ. ನೋಡಿ, ಇಲ್ಲಿ ಯಾರೋ ಒಬ್ರು ನಿಂತಿದ್ದಾರೆ ಎಲೆಕ್ಷನ್ಗೆ, ಓಕೆನಾ? ಇಲ್ಲಿ ಹೋಗಿ ಮೆಸೇಜ್ ಮಾಡ್ಬೋದು ಅವ್ರಿಗೆ, ನನ್ನ ನೀವು ಭೇಟಿ ಮಾಡಬೇಕು, ಟೈಮ್ ಹೇಳಿ ಅಂತ. ಇಲ್ಲಿ ನೀವು ಟೈಪ್ ಮಾಡಿದ್ರೆ ಇಲ್ಲಿ ಆಗುತ್ತೆ, ಓಕೆನಾ? ಅವರೇ ನಿಮ್ಮನ್ನು ಭೇಟಿ ಮಾಡೋಕೆ ಇಲ್ಲೊಂದು ಲಿಂಕ್ ಹಾಕಿರ್ತಾರೆ ಅವ್ರು ಇದ್ರೊಳಗಡೆ. ಆ ಲಿಂಕ್ ಅವ್ರು ಹಾಕಿದ್ರೆ ನೀವು ಅಲ್ಲಿ ಹೋಗಿ ನೀವು ವಿಡಿಯೋ ಚಾಟು ಮಾಡ್ಬೋದು. ಡೈರೆಕ್ಟಾಗಿ ವಿಡಿಯೋ ಚಾಟ್ ಮಾಡ್ಬೋದು. ಎಲ್ಲ ರೀತಿ ನಿಮ್ಗೆ ಇವಾಗ ಏನಂದ್ರೆ, ನಿಮ್ಮ ಕ್ಷೇತ್ರ ನಿಂತ್ಕೊಳ್ಳೋ ಆಕಾಂಕ್ಷಿ ನಿಮ್ಗೆ ಕಾಣಿಸ್ತಾ ಇದ್ದಾನೆ, ನೀವು ಅವನ್ನ ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ಗ್ರೇಡಿಂಗ್ ಕೊಡ್ಬೋದು, ರೇಟಿಂಗ್. ಅವನ ಹತ್ರ ಮಾತಾಡ್ತೀರಾ, ಈಸ್ ಗುಡ್ ಅನ್ಸ್ತು ಅನ್ಕೊಳ್ಳಿ, ಚೆನ್ನಾಗಿ ಮಾಡ್ತಾರೆ ಇವರು ಅಂತ ನಂಬಿಕೆ ಬಂದ್ರೆ ಎಕ್ಸಲೆಂಟ್ ಇದು ಕೊಡ್ಬೋದು. ಇಲ್ಲ ಈ ತರ ಎಲ್ಲಾ ವೋಟರ್ಸ್ ರೇಟಿಂಗ್ ಕೊಡ್ರ ಮೇಲೆ ಅವ್ನು ಕನ್ಸಾಲಿಡೇಟೆಡ್ ರೇಟಿಂಗ್ ಬರುತ್ತೆ.
ಹೈಯೆಸ್ಟ್ ಯಾರು ಬಂದಿರ್ತಾರೋ ಅವ್ನ ಎಲೆಕ್ಷನ್ ಕಳಿಸ್ತೀವಿ ಅಂತ ಹೇಳಿದೀವಿ. ಅಂದ್ರೆ ಈ ಮೊಬೈಲ್ ಆಪ್ ಮೂಲಕ ಯಾರಿಗೆ ಹೈಯೆಸ್ಟ್ ರೇಟಿಂಗ್ ಬಂದಿರುತ್ತೋ ಅಂತವನ್ನ ಎಲೆಕ್ಷನ್ ಕಂಟೆಸ್ಟೆಂಟ್ ಆಗಿ ನೀವು ಕಳಿಸ್ತೀರಾ ಪ್ರಜಾಕೀಯ? ಆ ತರ ಇದು ಪ್ರಜಾಕೀಯ ಪಕ್ಷ ಅನ್ನೋದು ಕೇಳಿ, ಮತದಾರರ ಪಕ್ಷ, ವೋಟರ್ಸ್ ಪಾರ್ಟಿ. ಇಲ್ಲಿ ವೋಟರ್ಸೇ ಹೈಕಮಾಂಡ್. ಬಾಯಲ್ಲಿ ಹೇಳೋ ತರ ಅಲ್ಲ ಇದು. ಜನಗಳೇ ಹೈಕಮಾಂಡ್ ಅಂತ ಹೇಳ್ಬಿಟ್ಟು ನಾನು ಹೈಕಮಾಂಡ್ ಆಗೋದಲ್ಲ. ಇಲ್ಲಿ ನಾನು ಆ ಕೆಲಸನೇ ಜನಗಳಿಗೆ ಬಿಟ್ಟಿದ್ದೀನಿ. ನನ್ನ ಕೆಲಸ ಏನ್ ಗೊತ್ತಾ, ಇಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಜನ ಸೂಚಿಸಿದವ್ರಿಗೆ ನಾನು ಬಿ ಫಾರಂ ಕೊಡ್ತೀನಿ ಅಷ್ಟೇ. ಅರ್ಥ ಆಯ್ತಾ? ನಾನು ಸೆಲೆಕ್ಟ್ ಮಾಡಲ್ಲ ಕ್ಯಾಂಡಿಡೇಟ್ಸ್ನ. ನೆಕ್ಸ್ಟ್ ಎಲೆಕ್ಟ್ ಮಾಡ್ತಾರೆ. ಕರೆಕ್ಟ್ ಮಾಡ್ಬೇಕಾದ್ರೆ ವೋಟಿಂಗ್ ನಡೀತದೆ, ನಮ್ಮ ಪಕ್ಷದ ನಡೀತದೆ. ಆ ವ್ಯಕ್ತಿ ಕೂಡ ಯಾರು ಪ್ರತಿನಿಧಿಸ್ತಾನೋ, ಯಾರು ಕ್ಯಾಂಡಿಡೇಟ್ ಆಗ್ತಾರೋ, ಯಾರು ಆಯ್ಕೆ ಆಗ್ತಾರೋ ಅವರು ವೋಟ್ ಪೋಲಿಂಗ್ ಮಾಡ್ಬೇಕು ಪ್ರತಿ 6 ತಿಂಗಳು. ಆ ರಿಪೋರ್ಟ್ನ ನಮ್ಮ ಪಕ್ಷಕ್ಕೆ ಕೊಡಬೇಕು. ಆ ರಿಪೋರ್ಟ್ನ ಪಬ್ಲಿಕ್ ಆಗಿ ಓಪನ್ ಆಗಿ ಇಡ್ತೀವಿ. ಇಷ್ಟು ಜನ 100ರಲ್ಲಿ 55 ಜನ ಇಷ್ಟಪಡ್ತೀಯಾರ ಇವ್ರನ್ನ, ಇವ್ರು ಮುಂದುವರಿಬಹುದು ಕೆಲಸದಲ್ಲಿ ಅಂತ, ಅಥವಾ 35 ಜನ ಇಷ್ಟಪಡ್ತೀನಿ, ಇನ್ನು 70 ಜನ ಇಷ್ಟಪಡ್ತಿಲ್ಲ ಅಂದ್ರೆ ನಾವು ಮತ್ತೆ ಕ್ವಶನ್ ಹಾಕಿ ಕೇಳಿ ಯಾಕೆ ಈ ತರ ಆಗ್ತದೆ, ಇನ್ನೊಂದು ಚಾನ್ಸ್ ಕೊಡ್ತೀವಿ ನಿಮ್ಗೆ ಅಂತ ಮತ್ತೊಂದ್ಸತಿ ಮಾಡ್ತೀವಿ. 2ನೇ ಸತಿನೂ ಆದ್ರೆ ಅವ್ರು ಕೆಳಗೆ ಇಳಿಬೇಕು ಆಕ್ಚುಲಿ ಕೆಲಸದಿಂದ. ಇದು ಕಾನೂನಲ್ಲಿ ಇಲ್ಲ. ನಾಳೆ ಅವ್ರು ಇಳಿಯಲ್ಲ ಅನ್ಬೋದು. ಏನ್ ಮಾಡ್ಬೇಕು? ಆಗ ಹೋರಾಟ ನಡಿಬೇಕು. ಮತದಾರರು ನನಗೆ ಶಕ್ತಿ ಕೊಡ್ಬೇಕು. ಅವಾಗ ನಾನು ಮತದಾರರ ಜೊತೆ ಸೇರ್ಬೇಕು, ನಾನು ಮತದಾರರ ಜೊತೆನೇ ಇರಬೇಕು. ಆ ಹೋರಾಟ ಯಾವ ಲೆವೆಲ್ಗೆ ಇರ್ಬೇಕಾದ್ರೆ ಇನ್ನೊಬ್ಬ ಹೆದರ್ಬೇಕು ಆಕ್ಚುಲಿ ಆಶ್ವಾಸನೆ ಕೊಟ್ಟು ತಪ್ಪು ಮಾಡೋದಕ್ಕೆ. ಇದು ಸುದ್ದಿಯಾಗಿ ಇದು ದೊಡ್ಡದಾಗಿ ಗೊತ್ತಾಗ್ತಾ ಹೋದಂಗೆ ಜನಗಳೇ ಹಿಂಗ್ ಮಾಡ್ತೀರ ಅಂದಾಗ ಬೇರೆ ಜನಗಳು ಜಾಗೃತರಾಗ್ತಾರೆ ಅಲ್ವಾ? ಅವಾಗ ಇದು ಪಾರ್ಲಿಮೆಂಟ್ ಅಲ್ಲಿ ಒಂದು ಚರ್ಚೆ ಆಗ್ಬೋದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗ್ಬೋದು. ಇದು ಇಲ್ಲರೆ ರೈಟ್ ಟು ರೀಕಾಲ್ ಬರ್ಬೇಕ್ರಿ, ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರ್ಬೇಕ್ರಿ, SOP ಬೇಕ್ರಿ ಪ್ರತಿಯೊಬ್ಬರಿಗೂ, ಈ ಡಿಸಿಪ್ಲಿನ್ ಬೇಕು ಇಲ್ಲಿ ಬರೋರಿಗೆ. ಸುಮ್ಮನೆ ಆಶ್ವಾಸನೆ ಕೊಡಂಗಿಲ್ಲ, ಪ್ರಣಾಳಿಕೆ ಬಾಯಿಗೆ ಬಂದಂಗೆ ಹೇಳಂಗಿಲ್ಲ. ಇದೆಲ್ಲ ಕಾನೂನಲ್ಲಿ ಬರಬೇಕಿದೆ ಆಕ್ಚುಲಿ. ತಮ್ಮ ಪ್ರಜಾಕೀಯದ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಜಾಗೃತಿ ಅಲ್ಲ, ನಾನು ಹೇಳಿದ್ ಇದು ಬಹಳ ಮುಖ್ಯವಾದ. ಇದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲದಕ್ಕಿಂತ ಮುಖ್ಯವಾದ್ದು. ನಿಮ್ಮ ಹಣ, ನಿಮ್ಮ ಅಭಿವೃದ್ಧಿ, ನಿಮ್ಮ ಫ್ಯೂಚರ್ ಎಲ್ಲವೂ ಇಲ್ಲಿದೆ. ಓಕೆ, ಇನ್ನೂ ಒಂದು ಹೇಳ್ತೀನಿ ಕೇಳಿ. ನಿಮ್ಮ ಜಾತಿ ಧರ್ಮ ಮಾತಾಡೋರು ಯಾಕೆ ಟ್ಯಾಕ್ಸ್ ಮನಿ ಬಗ್ಗೆ ಮಾತಾಡ್ತಿಲ್ಲ? ಯಾಕೆ ಪಾರದರ್ಶಕತೆ ಬಗ್ಗೆ ಮಾತಾಡ್ತಿಲ್ಲ? ಯಾರಾದ್ರೂ ಮಾತಾಡ್ತೀಯಾರ? ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ, ಪ್ರತಿಯೊಂದು ವರದಿ ಕೊಡ್ತೀವಿ, ಯಾಕೆ ಹೇಳ್ತಿಲ್ಲ? ನಾವು ಸಿಂಪಲ್ ಆಗಿ ಹೇಳ್ತೀವಿ, ಒಂದು SOP ಇರಬೇಕು, ಹಿಂಗೆ ಕೆಲಸ ಮಾಡಬೇಕು. ಆಮೇಲೆ ಜನರೇ ಅಧಿಕಾರ ತಗೊಳ್ಳೋಂಥ ಜವಾಬ್ದಾರಿ. ಈಗ ನನ್ನೇ ಕೇಳ್ತಾರೆ ಇವಾಗ, ಸರ್ ನಿಮ್ಮ ಜೊತೆ ಬರೋರೆಲ್ಲ ಕರಪ್ಟ್ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದೇ ನಾನು ಹೇಳ್ತಾ ಇರೋದು. ನನ್ನೂ ನಂಬೇಡಿ, ನನ್ನ ಜೊತೆಲಿ ಬರೋರು ನಂಬೇಡಿ. ನೀವು ಫಸ್ಟ್ ಆಫ್ ಆಲ್ ನಿಮ್ಮದು ಮೇಯ್ನಾಗಿ ನೀವು ಗೆಲ್ಲೋದು ಎಲ್ಲಿ ಗೊತ್ತಾ? ₹1 ಇಲ್ಲದೆ ಉಚಿತವಾಗಿ ವೋಟ್ ಹಾಕಿ ಫಸ್ಟ್ ಅಂತ. ಅವಾಗ ನೀವು ಕೇಳ್ತೀರವನೇ, ನಾನು ಏನಕ್ಕೂ ನಿನ್ಗೆ ವೋಟ್ ಹಾಕಿಲ್ಲ, ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ವೋಟ್ ಹಾಕಿರೋದು. 10 ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದರ ಬರುತ್ತೆ. ಫಸ್ಟ್ ಗೆಲುವು ಅಲ್ಲಿ ಜನಗಳಿಗೆ ಆಗಬೇಕಾದ್ರೆ. ಸೆಕೆಂಡು ಎಲ್ಲ ಸೇರಿ ಕೇಳೋ ಅಂಥದ್ದು. ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ಇಳಿ ಅನ್ನೋ ಲೆವೆಲಿಗೆ ಬೆಳಿಬೇಕು ಜನ. ಅದು ನಿಜವಾದ ಪ್ರಜಾಪ್ರಭುತ್ವ. ಎಸ್ಪೆಷಲಿ ಯುವಕರು ನೀವು ಎದ್ದೇಳಲೇಬೇಕು. ಇವಾಗ ನಾನು ಹೇಳಿದ್ದು ಬೈರಿ ಜಗಳಾಡಿ ಗಲಾಟೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ಅಟ್ಲೀಸ್ಟ್ ಒಂದು ಚುನಾವಣೆ ಅಂತ ಬಂದಾಗ ನೀವು ಇಂಥ ವಿಚಾರಗಳಿಗೆ ನೀವು ಎಲ್ಲರೂ ಕೇಳಿ, ಸರ್ ನಮ್ಗೆ ದುಡ್ಡು ಬೇಡ ಸರ್, ನಮ್ಗೆ ಏನು ಬೇಡ ಸರ್, ನೆಕ್ಸ್ಟ್ ಏನು ಮಾಡ್ತೀವಿ, ನಮ್ಮ ಬಡ್ಜೆಟ್ ಏನಿದೆ, ನನ್ನ ಕ್ಷೇತ್ರಕ್ಕೆ ಎಷ್ಟು ಬರುತ್ತೆ, ಅದು ಯಾವ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತೀರಾ. PPT ಪ್ರೆಸೆಂಟೇಷನ್ ಕೊಡುವಂಥ ಕಾಲ ಇದು. ಚೇತನ್ ಅನ್ನೋರು ನಮ್ದ್ರಲ್ಲಿ ಒಬ್ರು ಗೆದ್ದಿದ್ರು ಸರ್ ಪ್ರಜಾಕೀಯದಲ್ಲಿ. ಇನ್ನೊಬ್ರು ನವೀನ್ ಸೊಕ್ಕೆ ಅಂತ ಒಬ್ರು, ಚೇತನ್ ಅನ್ನೋರೊಬ್ರು, ಇನ್ನೊಂದಿಬ್ರು 3 ಜನ ಆತರ ಗೆದ್ದಿದ್ರು. 2020 ಗೆದ್ದಿದ್ದು ಅವರು. ಈಗ ಇದರಲ್ಲಿ ಗ್ರಾಮ ಪಂಚಾಯತಿಲಿ ಐಡಿಯಾಲಜಿ ಇಟ್ಕೊಂಡು ಮಾಡಿದ್ರು. ಅವ್ರು SOP ಎಲ್ಲ ಫಾಲೋ ಮಾಡ್ತಿದ್ದಾರೆ ಸರ್ ಅವರು. ಅಲ್ಲ ಗುರು, ಅಲ್ಲಿ SOP ಅನ್ನೋದಕ್ಕಿಂತ ವಿಲೇಜ್ ಲೆವೆಲ್ ಅಲ್ಲಿ ಸ್ವಲ್ಪ ಅಲ್ಲೇ ಪಾರದರ್ಶಕವಾಗಿ ಕೆಲಸ ಮಾಡ್ಕೊಂಡು ಎಲ್ಲಾರನ್ನು ಕನೆಕ್ಟ್ ಮಾಡ್ಕೊಂಡು, ಇವನ್ ಕೆಲಸ ಏನಾರು ರಜಾ ಹಾಕ್ಬೇಕಂದ್ರೂ ಒಂದು ಲೆಟರ್ ಕೊಟ್ಟವರು, ಆ ಥರದ್ದೆಲ್ಲ ಒಂದಷ್ಟು ಪಾಪ ಮಾಡ್ತಿದ್ದಾರೆ ಹುಡುಗರುಗಳು. ಸೊ ಆ ಥರ ಒಬ್ಬೊಬ್ಬ ಹುಡುಗರು ಹಂಗೆ ಬಂದ್ರೆ ಅದು ಒಂದೊಂದು ಎಕ್ಸಾಂಪಲ್ಗಳಾಗ್ಬಿಡುತ್ತಲ್ಲ ಅದಕ್ಕೆ. ಕರೆಕ್ಟ್ ಸರ್. ಒಂದು 2-3 ಟರ್ಮ್ ಅವರು ಅಲ್ಲಿ ಕೂತ್ಕೊಂಡ್ರೆ ಬೇರೆಯವ್ರು ಬರೋರು ಮೈಂಡ್ ಸೆಟ್ ಚೇಂಜ್ ಇನ್ನೊಬ್ರು ಯಾರೋ ಇದಾಗ್ತಾರೆ ಆಕ್ಚುಲಿ ಈ ತರ ಮಾಡಬೇಕು ಅಂತ. ಸೊ ಅದು ಯಾವಾಗ ಬ್ಯಾಲೆನ್ಸ್ ಆಗ್ತಾನೆ ಇರಬೇಕು. ಹೌ ಹ್ಯಾಪಿ ಆರ್ ಯು ಅಬೌಟ್ ಚೇತನ್ ಮತ್ತೆ ನವೀನ್ ಅನ್ನೋರ ಬಗ್ಗೆ? ಎಷ್ಟು ಖುಷಿ ಇಲ್ಲ, ದೇ ಆರ್ ಗುಡ್ ಗುರು ಪಾಪ ಮಾಡಿ ಆ ಥರ ತುಂಬಾ. ಅಯ್ಯೋ ನಿಜವಾಳ ಆ ನವೀನ್ ಅವರಂತೂ ಬಸ್ಸಲ್ಲಿ ಹೋಗಿ ಟ್ರೈನಲ್ಲಿ ಹೋಗಿ ಎಲ್ಲೆಲ್ಲೋ ಹೋಗಿ ವಿಡಿಯೋಗಳು ಮಾಡ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ. ಯಾರು ಕೇಳದೇ ಇರ್ಲಿ ಪಾಪ ಹೇಳ್ತಾ ಇರ್ತಾರೆ. ಖುಷಿ ಅನ್ಸುತ್ತೆ ನಿಜವಾಗ್ಲು. ಆ ಥರ ಒಂದು 200 ಜನ 250 ಜನ ಸಿಕ್ಬಿಟ್ರೆ ಏನೇನೋ ಮಾಡಕ್ ಬಿಡ್ಬೋದು. ಕರೆಕ್ಟ್. ಸಂವಿಧಾನವನ್ನು ಒಂದು ಸ್ವಲ್ಪ ನೀವು ಹೇಳ್ದಂಗೆ ರಿಜೆಕ್ಷನ್ಗೂ ಒಂದು ಅವಕಾಶ ಕೊಡ್ಬೋದು ತೆಗಿಯಕ್ಕೆ ಅವ್ರನ್ನ. ವೋಟರ್ಸ್ ನಾನು ಹೇಳ್ತಿರೋದು ವಿಚಾರವಂತರಾಗ್ತಾನೆ ಇಲ್ಲ. ಅವರು ಪ್ರಚಾರಕ್ಕೆ ನೋಡ್ತಾ ಇದ್ದಾರೆ. ಪ್ರಚಾರ ನೋಡ್ರಿ ಇವನಿಗಿಂತ ಇನ್ನೊಬ್ಬ ಮಾಡ್ತಾನೆ, ಅವಾಗ ಅವನಿಗೆ ಹಾಕ್ತೀರಾ ನೀವು ಓಟ್? ವಿಚಾರಕ್ಕೆಲ್ಲ ಹಾಕ್ತೀರಾ ನೀವು ಓಟ್ನ? ಈ ವಿಚಾರ ತಲುಪಿಸ್ಬೇಕು ಅಂದ್ರೆ ನಾನು ಹಿಂಗೆ ಕುತ್ಕೊಂಡು ಮಾತಾಡಬೇಕು, ಇದನ್ನ 4 ಜನ ನೋಡ್ಬೇಕು, 4 ಜನ ಡಿಸ್ಕಸ್ ಮಾಡ್ಬೇಕು ಇದನ್ನ. ಅದು ವಿಚಾರ ತಲುಪೋದು. ಕೂಗಾಟದಲ್ಲಿ ವಿಚಾರ ಎಲ್ಲಿ ತಲುಪುತ್ತೆ? ನಾನು ಇಷ್ಟು ಕೂತ್ಕೊಂಡು ಒಂದು ಸಭೆ ಮಾಡ್ಬಿಟ್ಟು ಮಾತಾಡೋಕ್ಕಾಗತ್ತೆ ಅನ್ಕೊಂಡಿದ್ದೀರಾ? ಎಷ್ಟೊತ್ತು ಮಾತಾಡೋಕ್ಕೆ ಸಾಧ್ಯ? ನಾನು ಹೇಳ್ಬೋದು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಈ ಥರ ಟೆಕ್ನಾಲಜಿ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ಬೋದು ಅಷ್ಟೇ, ಆಶ್ವಾಸನೆ ಕೊಡ್ಬೋದು. ಬಟ್ ಡೀಟೇಲಿಂಗ್ ಮಾತಾಡಬೇಕು ಅಂದರೆ ಅದು ಜನಗಳಲ್ಲೂ ಆಗಬೇಕು. ನಾವು ಯಾಕೆ ಇನ್ವಾಲ್ವ್ ಆಗಬೇಕು? ಯಾಕೆ ರೈಟ್ ಟು ರೀಕಾಲ್ಗೆ SOP ಆಗಬೇಕು?
ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಯಾಕಿರ್ಬೇಕು? ಅದಿಲ್ಲದೆ ಇದ್ರೆ ರೈಟ್ ಟು ರೀಕಾಲ್ ಮಾಡಕ್ ಆಗಲ್ಲ ನೀವು. ಈಗ ನಿಮ್ಗೊಂದು ನಾನು ಬೆಳಿಗ್ಗೆ ನೀವು ಮನೆಗೆ ಬರ್ತೀರ ನೋಡಪ್ಪ 9 ರಿಂದ 10 ಗಂಟೆ ಒಳಗೆ ನನಗೆ ಹಾಲೆಲ್ಲ ಕರೆಕ್ಟ್ ಇರಬೇಕು, 11 12 ಇದು ಮಾಡಿರ್ಬೇಕು, ನಾನು ನಿಮ್ಗೊಂದೇನೋ ಒಂದು ಕೊಟ್ಟೆ ಅನ್ಕೊಳ್ಳಿ, 3 ಗಂಟೆ ನೀನು ಅಲ್ಲಿ ಬರಬೇಕು, ಇದನ್ನ ಮಾಡಬೇಕು ಅಂತ. ಅವಾಗ ನಾನು ಹೇಳ್ಬೋದು ಏನಪ್ಪ 10 ಗಂಟೆ 11 ಗಂಟೆ ನೀನು ಮಾಡಿಲ್ಲ. ನಿಮ್ಗೆ ಏನು ಕೊಡದೇ ಇದ್ರೆ ನಾನೊಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಒಂದು ಇದೇ ಕೊಡ್ಲಿಲ್ಲ ಅಂದ್ರೆ ನೀವು ಬರ್ತೀರಾ, ನೀವೇನೋ ಮಾಡ್ತೀರಾ, ನಾನು ನಿಮ್ಗೆ ನಿನ್ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅಂತ ಹೆಂಗ್ ಹೇಳಕ್ ಸಾಧ್ಯ? ಬಿಕಾಸ್ ನಮಗೆ ಗೊತ್ತಿಲ್ಲ ನಾವು ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಅದೇ ಹೇಳಿದ್ದು, ವೋಟರ್ಸ್ಗೆ ಒಂದು ಇದು ಬೇಕಲ್ಲ, ಅಟ್ಲೀಸ್ಟ್ ವೋಟರ್ಸ್ ಒಂದು ರೆವಲ್ಯೂಷನ್ ತರಬೇಕು. ದುಡ್ಡು ಇಲ್ದೆ ನಾನು ಎಲೆಕ್ಷನ್ ಸಿಸ್ಟಮ್ ತರ್ತೀನಿ ಅಂತ ಒಂದು ತಂದ್ಬಿಡ್ಲಿ ನೋಡೋಣ. ವೋಟರ್ಸ್ ಎಲ್ಲ ನಡ್ಗೋಗ್ಬಿಡ್ತಾರೆ. ಪಾರ್ಟಿ ಫಂಡ್ ಗಿಂಡು ದೊಡ್ಡ ಪಾರ್ಟಿಗಳೆಲ್ಲ ಏನೇ ಜನ ಈ ಲೆವೆಲ್ಗೆ ಆಗ್ಬಿಡಿ. ಅದು ನಿಜವಾದ ಬದಲಾವಣೆ. ಇಂಡೈರೆಕ್ಟ್ಲಿ ಪೀಪಲ್ ಆರ್ ಟೆಲಿಂಗ್ ಐ ಡೋಂಟ್ ವಾಂಟ್ ಯುವರ್ ಪ್ರಚಾರ, ಐ ಡೋಂಟ್ ವಾಂಟ್ ಯುವರ್ ಪಬ್ಲಿಸಿಟಿ, ನಿನ್ನ ಇದು ಬೇಕಾಗಿಲ್ಲ, ಕಮ್ ಏನ್ ಮಾಡ್ತೀವಿ ಹೇಳು ಅಂತ ಆ ಒಂದು ವಿಚಾರವಂತಿಕೆ ಬರ್ಬೇಕಲ್ವಾ ಜನರಲ್ಲಿ. ನೀವು ಇದುವರೆಗೂ ಇದು ಯಾವುದು ಸರಿ ಇಲ್ಲ ಅನ್ಕೊಂಡಿದ್ರೆ ನಿಮ್ಗೆ ಇನ್ನೊಂದು ದಾರಿ ಇದೆ ಇಲ್ಲಿ. ಬಟ್ ಈ ದಾರಿ ಸ್ವಲ್ಪ ಕಷ್ಟಕರವಾದ ದಾರಿ. ನೀವು ಮತ್ತೆ ರಾಜಕೀಯ ತರ ಯಾರೋ ಒಬ್ಬಂದು ನಿಮ್ ಬದುಕನ್ನು ಚೇಂಜ್ ಮಾಡ್ಬಿಡ್ತಾನೆ ಅಲ್ಲ. ಇಲ್ಲಿ ನೀವು ಇನ್ವಾಲ್ವ್ ಆಗಬೇಕು. ಇಲ್ಲಿ ಸೆಲೆಕ್ಷನ್ ನೀವೇ ಮಾಡ್ಬೇಕು. ಕ್ಯಾಂಡಿಡೇಟ್ದು ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಎಲ್ಲದಕ್ಕೂ ನೀವು ಇನ್ವಾಲ್ವ್ ಆಗಬೇಕು. ನಿಮ್ಮ ಮತಗಳ ಮೇಲೆನೆ ಅದು ನಡೀತದೆ. ಮತ್ತೆ ಒಬ್ಬ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಬರ್ತಾನೆ, ಇವ್ನು ಸರಿ ಇಲ್ಲ ಅಂತ ಇವ್ನು ಕಿತ್ತಾಕಿ ಇನ್ನೊಬ್ಬ ನಡೀತಾನೆ. ಇಲ್ಲ, ನೀವು ಇನ್ವಾಲ್ವ್ ಆಗಬೇಕು. ಇಲ್ಲಿ ನಾವು ರಿಪೋರ್ಟ್ಗಳನ್ನು ನೀವು ನೋಡ್ಬೇಕಾಗತ್ತೆ, ನಿಮ್ಮ ಒಪಿನಿಯನ್ ಬೇಕಾಗತ್ತೆ. ಅಟ್ಲೀಸ್ಟ್ ತಿಂಗಳಿಗೆ ಅಟ್ಲೀಸ್ಟ್ ಒಂದ್ ದಿನನೋ ಅರ್ಧ ದಿನ ನೀವು ವಹಿಸ್ಬೇಕಾಗತ್ತೆ. ಅದಕ್ಕೆ ನಿಮ್ ಕಾಂಪ್ಲಿಕೇಟ್ ಮಾಡಲ್ಲ, ವೆರಿ ಸಿಂಪಲ್ ಆಗೇ ಮಾಡ್ತೀವಿ. ಬಟ್ ನಿಮ್ ಇನ್ವಾಲ್ವ್ಮೆಂಟ್ ಬರಬೇಕಾಗತ್ತೆ. ಮಾಡ್ಲೇಬೇಕು ಇವಾಗ ಅಲ್ವಾ? ನಾವೆಲ್ಲ ಸೇರಿ ಮಾಡ್ಬೇಕಾಗಿರೋ ಜವಾಬ್ದಾರಿ ಇದೆ, ಮಾಡ್ಬೇಕು ಅಷ್ಟೇ.